ಧಾರವಾಡ ಕಟ್ಟೆಯ ಮುಖಾಮುಖಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಈ ಮುಖಾಮುಖಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ಎಂ ಹಿರೇಮಠ ಅವರು ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ಡಿ ಎಂ ಹಿರೇಮಠರು ಕನ್ನಡ ಪ್ರಾಧ್ಯಾಪಕರು, ಕನ್ನಡದ ಲೇಖಕರು, ಸಾಹಿತ್ಯ ಸಂಸ್ಕೃತಿ ಸಂಘಟನಾಕಾರರು. ಅವರು ಧಾರವಾಡದಲ್ಲಿ ನೆಲೆಸಿದ್ದಾರೆ. ಕಳೆದ 4-5 ದಶಕಗಳಿಂದ ಕನ್ನಡದ ಸೇವೆಯನ್ನು ಅವ್ಯಾಹತವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅವರು ನಮ್ಮ ಇಂದಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಡಾಕ್ಟರ್ ಡಿ ಎಂ ಹಿರೇಮಠ ಅವರೇ, ಮುಖಾಮುಖಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ತಮಗೂ ಸ್ವಾಗತ. ಡಾಕ್ಟರ್ ಡಿ ಎಂ ಹಿರೇಮಠರು ಕಳೆದ 5 ದಶಕಗಳಿಂದ ಧಾರವಾಡದಲ್ಲಿ ನೆಲೆಸಿದ್ದಾರೆ. ಅನೇಕ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಸಾಹಿತಿಯಾಗಿ, ಸಾಹಿತ್ಯ ಸಂಸ್ಕೃತಿ ಸಂಘಟನಾಕಾರರಾಗಿ, ಲೇಖಕರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಹೆಸರುವಾಸಿಯಾಗಿದ್ದಾರೆ. ಡಾಕ್ಟರ್ ಡಿ ಎಂ ಹಿರೇಮಠರೇ, ಪ್ರಾರಂಭದಲ್ಲಿ ನೀವು ನಮ್ಮ ಕೇಳುಗರಿಗೆ ನಿಮ್ಮ ಕುಟುಂಬದ ಹಿನ್ನೆಲೆ, ನಿಮ್ಮ ಜನನ, ನಿಮ್ಮ ಬಾಲ್ಯ, ನಿಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ. ನನ್ನ ಹಳ್ಳಿ ಎರೆಹಂಚಿನಾಳು ಅಂತ ಹೇಳಿ, ಯಲಬುರ್ಗಾ ತಾಲೂಕು ಮೊದಲು ರಾಯಚೂರು ಜಿಲ್ಲೆಯಲ್ಲಿತ್ತು. ಈಗ ಅದು ಕುಕನೂರು ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ಅದು ನೆಲೆಸಿದೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ. ನಮ್ಮ ಗ್ರಾಮ ಬಹಳ, ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ಕೊನೆ ಹಳ್ಳಿ ಅದು. ಸುತ್ತಲೂ ಇರ್ತಕ್ಕಂತಹ ಎಲ್ಲ ಹಳ್ಳಿಗಳು ಏನಿದ್ದಾವೆ ಅಂದರೆ ಅವು ಧಾರವಾಡ ಜಿಲ್ಲೆಗೆ ಸೇರಿರ್ತಕ್ಕಂಥ ಹಳ್ಳಿಗಳು. ನಮ್ಮದು ಒಂದೇ ಹಳ್ಳಿ, ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಹಳ್ಳಿ ಆಗಿರೋದರಿಂದ ಅದರ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಬಹಳಷ್ಟು ಹಿಂದೆ ಬಿದ್ದಿರ್ತಕ್ಕಂಥ ಹಳ್ಳಿ. ಅಂಥ ಹಳ್ಳಿಯಲ್ಲಿಯೂ ಕೂಡ ಬಹಳಷ್ಟು ಒಂದು ಜ್ಞಾನದ ಬಗೆಗೆ, ಸ್ವಾತಂತ್ರ್ಯ ಹೋರಾಟದ ಬಗೆಗೆ, ಇದರಲ್ಲೆಲ್ಲ ತೊಡಗಿರ್ತಕ್ಕಂಥ ಬಹಳಷ್ಟು ಜನಗಳು ಆ ಗ್ರಾಮದಲ್ಲಿ ಇದ್ದರು. ನಮ್ಮ ಮನೆತನದಲ್ಲಿ ನಮ್ಮ ಅಜ್ಜ ದಾನಯ್ಯ ಮಹಾಂತ ಹಿರೇಮಠ ಅಂತ ಹೇಳಿ, ಅವರಿಗೆ 3 ಜನ ಮಕ್ಕಳು. ನಮ್ಮ ತಂದೆಯವರು ಮಧ್ಯದಲ್ಲಿರುವಂಥವರು. ಇವರೆಲ್ಲರೂ ನಮ್ಮ ದೊಡ್ಡಪ್ಪ ಅವರು ದೊಡ್ಡ ಹೈದರಾಬಾದ್ ಕರ್ನಾಟಕದ ಕೀರ್ತನೆ ಕೇಸರಿ ಅಂತ ಹೇಳಿ ತಿಳ್ಕೊಂಡು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವರು. ನಮ್ಮ ದೊಡ್ಡಪ್ಪ ಅವ್ರ ಮಗನೂ ಕೂಡ ಅವರು ಶಾಸ್ತ್ರೀಯ ಸಂಗೀತದ ಬಗ್ಗೆ, ಅಂದರೆ ಆಗಿನ ಮುಂಬೈ ಪ್ರಾಂತದಲ್ಲಿ ನಾಟಕಗಳನ್ನು ಆಡಿಸೋದಕ್ಕೆ ಮುಂಬೈಯಲ್ಲಿ ಹೋಗಿ ಮುಂಬೈ ಥಿಯೇಟರ್ನಲ್ಲಿ ಅವರು ಪೇನ್ ಪೆಟ್ಟಿಗೆ ಬಾರಿಸೋದ್ರಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ. ಹೀಗೆ ನಮ್ಮ ಮನೆತನ ಏನಿದೆ ಅಂದರೆ ಒಂದು ಸಂಗೀತ, ಸಾಹಿತ್ಯ, ಈ ಒಂದು ಹಿನ್ನೆಲೆಯಲ್ಲಿ ಮತ್ತು ಹೋರಾಟ, ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಹೈದರಾಬಾದ್ ನಿಜಾಮರ ಒಂದು ರಜಾಕಾರ್ ಹಾವಳಿ ಅಂಥೇಳಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಹಳ್ಳಿ. ಆ ಹಳ್ಳಿ ಬಹಳಷ್ಟು ಜಾಗೃತಿಯಾಗಿರ್ತಕ್ಕಂಥದ್ದು ಮತ್ತು ಒಂದು ಸುಸಂಸ್ಕೃತವಾಗಿರ್ತಕ್ಕಂಥದ್ದು. ದತ್ತಿ, ದಾನ, ಒಂದು ವಿದ್ಯಾರ್ಥಿಗಳು ಆಗ ಶಾಲೆ ಕಲಿತವರು ಇರ್ತಾನೆ ಇರಲಿಲ್ಲ, ಬಹಳಷ್ಟು ಜನ ಕಡಿಮೆ ಇರ್ತಿದ್ರು. ಇದ್ದವರಲ್ಲಿ ಊರವರು, ಹಿರಿಯವರು, ಯಾರು ಹುಡುಗರು ಜಾಣರದಾರ ಅಂಥವ್ರನ್ನೆಲ್ಲ ಹುಡುಕಿ ಅವರಿಗೆ ಓದಿಸ್ಬೇಕು, ಕಲಿಸ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಮ್ಮ ಊರಲ್ಲಿ 4ನೇ ಕ್ಲಾಸ್ನವರಿಗೆ ಅಷ್ಟೇ ನಮ್ಮ ಹಳ್ಳಿಯಲ್ಲಿ ನಾನಿದ್ದೆ. ಅಲ್ಲಿ ಒಳ್ಳೆಯ ಮಾಸ್ತರು, ಗುರುಬಸ್ ಮಾಸ್ತರ್ ಅಂತ ಹೇಳಿ, ಶಿವನಗೌಡ ಮಾಸ್ತರು, ಕನಕಪ್ಪ ಮಾಸ್ತರು, ಇವರೆಲ್ಲರೂ ಭಾಳ ಒಳ್ಳೆಯ ಶಿಕ್ಷಕರಿದ್ದರು. ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಇಟ್ಟುಕೊಂಡು ಅವರಿಗೆ ಆ ಕಾಲದಲ್ಲೇ ಏನಿತ್ತು ಅಂದರೆ ರಾತ್ರಿ ಶಾಲೆ ಅನ್ನೋ ರೀತಿಯಲ್ಲಿ ಊಟ ಆದಮೇಲೆ ಮಾಸ್ತರು ಶಾಲೆಗೆ ಬಂದು ವಿದ್ಯಾರ್ಥಿಗಳನ್ನೆಲ್ಲ ಶಾಲೆಗೆ ಕರ್ಕೊಂಡು ಅವ್ರಿಗೆ ಪಾಠ ಹೇಳಿ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎಬ್ಬಿಸಿ ಅವ್ರಿಗೆ ಓದ್ಸಕ್ಕೆ ಹಚ್ಚುವಂಥ ಒಂದು ಕೆಲಸ ನಾನು ಸಣ್ಣವಿದ್ದಾಗಿದ್ದನೂ ಇತ್ತದು. ಹಂಗಿರುವಂಥದ್ದು ನಾವು 4ನೇ ಕ್ಲಾಸ್ ಮುಗಿಸಿದ ಕೂಡಲೇ ಊರು ಹಿರಿಯರೆಲ್ಲ ಮತ್ತು ಹುಡುಗರು ಬಿಟ್ರೆ ಹಾಲ್ಟಿ ಹೊಡಿತಾರೆ, ಹಳಾಟಿ ಹಾಕವು, ಅದಕ್ಕೆ ದಾನ ಇನ್ನು ಕೊಪ್ಪಳಕ್ಕೆ ಕಳ್ಸೋಣ ಅಂತ ಹೇಳಿ ತಿಳ್ಕೊಂಡು ನಮ್ಮ ಊರು ಹಿರಿಯರು ಒಂದು ನಿರ್ಧಾರವನ್ನು ಮಾಡಿ ಕೊಪ್ಪಳ ಗವಿಮಠಕ್ಕೆ, ಅಲ್ಲಿ ಹೈಸ್ಕೂಲ್ಗೆ, ಗವಿಸಿದ್ದೇಶ್ವರ ಹೈಸ್ಕೂಲ್ ಅಂತೇಳಿ ಕೊಪ್ಪಳದ್ದು, ಅಲ್ಲಿ ಬಹಳ ಆಶ್ಚರ್ಯ ಅಂದರೆ 1964ರಲ್ಲಿ ನಾನು 5ನೇ ಕ್ಲಾಸಿಗೆ ಸೇರಿದೆ. ಆಗಿರ್ತಕ್ಕಂಥ ಹೆಡ್ ಮಾಸ್ಟರು MSc ಫಸ್ಟ್ ಕ್ಲಾಸ್ ಆಗಿರುವಂಥ BM ಹನುಮನಾಳ್ ಅಂತ ಹೆಡ್ ಮಾಸ್ಟರು. ನಾವು 8th 9th 10th ಇದ್ದಾಗ ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿ. ಅಂದರೆ ಹೆಡ್ ಮಾಸ್ಟರ್ ತಮ್ಮ ರೂಮ್ನಲ್ಲೇ ಕೂತ್ಕೊಂಡು
ಯಾವ ಮಾಸ್ಟ್ರು ಯಾವ ಕ್ಲಾಸ್ನಾಗ ಏನೇನು ಪಾಠ ಮಾಡ್ತಾರ ಅನ್ನೋದು ಕ್ಲಾಸಿಗೆ ಬಂದಾರಿಲ್ಲ ಅನ್ನುವಂಥದ್ದು ಅವಾಗ ಅವ್ರು ಅದನ್ನು ಮಾಡಿದ್ರು ಅಂದ್ರೆ ಎಷ್ಟೊಂದು ತಂತ್ರಜ್ಞಾನ ಅನ್ನುವಂಥದ್ದು ನಮ್ಮ ಹೆಡ್ ಮಾಸ್ಟರ್ಗೆ ಅದು ಇತ್ತು ಅನ್ನೋದನ್ನು ನಮಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಅಂಥ ಶಾಲೆಯಲ್ಲಿ ಓದಿ 1970ಕ್ಕೆ 69 70 ಏಪ್ರಿಲ್ಗೆ ಮೇಯ್ಗೆ ನಂದು SSLC ಮುಗೀತು. ಆಮೇಲೆ ನಾನು 1 ವರ್ಷ ಅನ್ನದಾನೇಶ್ವರ ಕಾಲೇಜ್ ನೆರೆಗಲ್ಲಲ್ಲಿ ಓದಿದೆ. ನಂತರ ನಾನು ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಾಗ ನನಗೆ ಆ ಕ್ಷಣನೇ ನನಗೇನಾಗಲಿ ಅಂದ್ರೆ ಕರ್ನಾಟಕ ಕಾಲೇಜ್ ಸೀಟ್ ಸಿಗಲಿಲ್ಲ. ನಮ್ಮ ಒಂದು ಹುಚ್ಚು ಏನಂದ್ರೆ ಓದಿದ್ರೆ ಕರ್ನಾಟಕ ಕಾಲೇಜಿನಲ್ಲೇ ಓದಬೇಕು ಅನ್ನುವಂಥದ್ದು ನಮ್ಮ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು. ಅವಾಗೆಲ್ಲ ಬೀದರ್, ಗುಲ್ಬರ್ಗ ಎಲ್ಲರೂ ಅವಾಗ ಯಾವ ಕಾಲೇಜ್ ಇರಲಿಲ್ಲ. ಅಲ್ಲೆಲ್ಲ ಓದಬೇಕಂದ್ರೆ ನೀವು ಕೊಲ್ಲಾಪುರಕ್ಕೆ ಹೋಗಬೇಕು, ಮಡ್ರಾಸ್ಗೆ ಹೋಗಬೇಕು, ಹೈದರಾಬಾದ್ಗೆ ಹೋಗಬೇಕು, ಧಾರವಾಡಕ್ಕೆ ಹೋಗಬೇಕು. ಇಂಥ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ ಬಹಳ ಪ್ರಖ್ಯಾತಿಯನ್ನು ಸರ್, ಪಡ್ಕೊಂಡಿರ್ತಕ್ಕಂಥದ್ದು. ನಾವು ಧಾರವಾಡದ ಬಗೆಗೆ ಚರ್ಚೆಯನ್ನು ಆಮೇಲೆ ಮಾಡೋಣ. ಹಾಂ ಹಾಂ ಮತ್ತೆ ನಿಮ್ಮ ಹಳ್ಳಿಯ ಕಡೆಗೆ ಹಾಂ ಹೋಗೋಣ. ಹಳ್ಳಿಯ ಕಡೆಗೆ ನೀವು ಬರೋದಂತ. ರಜಾಕರ ಹಾವಳಿ ಬಗೆಗೆ ಪ್ರಸ್ತಾಪ ಮಾಡಿದ್ರಲ್ಲ, ಹಾಂ ನಿಮಗೇನಾದ್ರೂ ಅನುಭವ ಇದೆನಾ? ಇಲ್ಲ, ನನಗೆ ಅನುಭವ ಇಲ್ಲ. ನಾನು ಹುಟ್ಟಿರೋದು 1954. ಅದು 1950ರ ಒಂದು ಸಂದರ್ಭ ಕೊನೆಯದದು. 1947 ನಮಗೆ ಸ್ವಾತಂತ್ರ್ಯ 48ಕ್ಕೆ ಮುಕ್ತಾಯ ಆಯ್ತು. 48ಕ್ಕೆ ಮುಕ್ತಾಯ. 48ಕ್ಕೆ ನಮಗೆ ಹ್ಮ್. ಹೈದರಾಬಾದ್ ಕರ್ನಾಟಕದವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1948ರಲ್ಲಿ. ನಿಮ್ಮ ಹಳ್ಳಿಯ 47ರಲ್ಲಿ ಮೇಲೆ ರಜಾಕರ ದಾಳಿ ಬಹಳಷ್ಟು ನ- ಮಾಡಿದ್ದಾರೆ. ನಮ್ಮ ಹ. ಹಳ್ಳಿಯಲ್ಲಿ ಏನಿದೆ ಅಂತಂದ್ರೆ ನಮ್ಮದು ಕೊನೆ ಹಳ್ಳಿ ಆಗಿರೋದ್ರಿಂದ ರಜಾಕಾರ್ ಹಾವಳಿ ಅವ್ರು ಬರ್ತಾರಂದ್ರೆ ಊರಾಗೆಲ್ಲ ದೊಡ್ಡ ಒಂದು ಕುದುರೆ ಮೇಲೆ ಬಂದು ಊರಾಗಿರುವವ್ರನ್ನೆಲ್ಲ ಎತ್ಕೊಂಡು ಹೋಗಿ ಅಲ್ಲಿ ಕೆರೆ ದಂಡಿ ಮೇಲೆ ಕಟ್ಟಿ ಹಾಕಿ ಹೊಡೆದು ಅಲ್ಲ, ಹೆಣ್ಮಕ್ಕಳನ್ನ ಎತ್ತಿಕೊಂಡು ಹೋಗಿ, ಜನರ ಮೇಲೆ, ಹೆಣ್ಮಕ್ಳ ಮೇಲೆ ಹೌದೌದು, ಅತ್ಯಾಚಾರ ಬಹಳ ಅದೆಲ್ಲ ಅತ್ಯಾಚಾರವನ್ನು ಮಾಡಿದ್ದಾರೆ. ಆಗಿದ್ದಿದೆ. ಅತ್ಯಾಚಾರ ಆಗಿದೆ, ಬಹಳ ಅತ್ಯಾಚಾರ ಆಗಿದೆ. ಹ್ಮ್. ಮತ್ತೆ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಊರು ಬಿಟ್ಟು ಎಲ್ಲೋ ಹೊಲಗಳಿಗೆ, ಏನು ಈ ಧಾರವಾಡ ಜಿಲ್ಲೆ ಪ್ರಾಂತಕ್ಕೆ ಬರುವಂತಹ ಹೊಲಗಳಲ್ಲಿ ಹೋಗಿ ಅಲ್ಲಿ ಗುಡಿಸಲ ಹಾಕೊಂಡು ಅಲ್ಲಿ ಇದ್ದು ಅವ್ರ ಜೀವ ರಕ್ಷಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದುಂಟು. ಇಲ್ಲಂದ್ರೆ ಕೊಂದು ಒಗಿತಿದ್ರು. ಅವ್ರು ಏನು ಮಾಡ್ತಿದ್ರು ಹೇಳಕ್ ಬರ್ತಿದ್ದಿಲ್ಲ. ಅಂಥ ಹೆದರಿಕೆಗಳನ್ನ ನಮ್ಮ ತಂದೆಯವರು ಆ ಒಂದು ಹೋರಾಟದಲ್ಲಿ ಇದ್ದರು. ಹ್ಮ್. ಅದು ನಮಗೆ, ಯಾಕಂದ್ರೆ ನಾನು ನೋಡಿದ್ದು ಏನಂದ್ರೆ ಅವ್ರ ಮರಣಾನಂತರದಲ್ಲಿ, ಯಾಕಂದ್ರೆ ಅಲ್ಲ, ಇನ್ನು ರಜಾಕರ ಹಾವಳಿಯಿಂದ ನಿಮ್ಮ ಕುಟುಂಬದವರಿಗೆ ಏನಾದ್ರೂ ತೊಂದರೆ ಆಗಿತ್ತಾ? ಇಲ್ಲ, ತೊಂದರೆ ಅಂದ್ರೆ ಊರು ಅಜ್ಜ, ನಮ್ಮದು ಮುತ್ತಜ್ಜ? ಮುಂಡ್ರಿಗಿ ಕ್ಯಾಂಪ್ ಅಂತ ಹೇಳಿ, ಮುಂಡ್ರಿಗಿದು ಒಂದು ಹ್ಮ್. ಕ್ಯಾಂಪ್ ಇತ್ತು. ಆ ಕ್ಯಾಂಪ್ನಲ್ಲಿ ನಮ್ಮ ತಂದೆಯವರು ಅಲ್ಲಿ ಹ್ಮ್. ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಆ ಹೋರಾಟದ್ದು ಒಂದು ಗುಂಪನ್ನು ಕಟ್ಕೊಂಡು ಹ್ಮ್. ಬಹಳಷ್ಟು ಹೋರಾಟ ಮಾಡ್ತಿದ್ರು ಅವ್ರು. ನಮ್ಮೂರವ್ರು ಒಂದು 8 ಮಂದಿ ನಿಮ್ಮ ಇದ್ರು. ಪ್ರದೇಶ, ಅದು ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಈ ಇಡೀ ಹೈದರಾಬಾದ್ ಕರ್ನಾಟಕ ಪ್ರದೇಶ ರಜಾಕರ ಆಳ್ವಿಕೆಗೆ ಒಳಪಟ್ಟಿತ್ತು. ಹ್ಮ್ ಈ ರಜಾಕರ ಆಳ್ವಿಕೆಯಿಂದಾಗಿ ಆ ಭಾಗದ ಜನರಲ್ಲಿ ಅಭಿವೃದ್ಧಿ ಆಯಿತು, ಅಥವಾ ಆ ಭಾಗದ ಅಭಿವೃದ್ಧಿಗೆ ಇದರಿಂದ ಕಂಟಕ ಉಂಟಾಯಿತು? ಅಭಿವೃದ್ಧಿ ಅನ್ನುವಂಥದ್ದು ಏನಿದೆ ಅಂದರೆ ಆ ಕಾಲದ ಒಂದು ಅಧಿಕಾರದ ಆಡಳಿತದ ಒಂದು ವ್ಯವಸ್ಥೆ ಹೇಗಿತ್ತಂದ್ರೆ ಗೌಡ್ರು, ಕುಲಕರ್ಣರು, ಶಾನ್ಭೋಗರು ಅಂತವ್ರು ಇಂಥವರೇ ಪ್ರಮುಖರಾಗಿರ್ತಿದ್ರು. ಸಾಮಾನ್ಯರಿಗೆ ಯಾವುದೂ ಏನು ತಿಳಿತಾನೇ ಇರಲಿಲ್ಲ. ಏನೇ ಮಾಡಿದ್ರು ಅಲ್ಲಿರುವಂಥ ಗೌಡ್ರು, ಪಾಟೀಲ್ರು, ಶಾನ್ಭೋಗರು ಇಂಥವರೇ ಅದೆಲ್ಲ ಒಂದು ಹೊಲದ ಉಸ್ತುವಾರಿ ಆಯ್ತು, ಯಾವುದೇ ನ್ಯಾಯ ಆಯ್ತು, ಒಂದು ಪಂಚರ್ ಕಟ್ಟಿ ಅಥವಾ ಮಠ ಅಂತ ಇಂಥಲ್ಲೆಲ್ಲ ಕೂತ್ಕೊಂಡು ಅದನ್ನ ಬಗೆಹರಿಸುತ್ತೆ. ಅಭಿವೃದ್ಧಿ ಅನ್ನುವಂಥದ್ದು ಏನೂ ಇದ್ದಿದ್ದೇನೇ ಇಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲ ಗುಡಿಗುಂಡಾರಗಳಲ್ಲಿ ಶಾಲೆಯನ್ನು ನಡೆಸಬೇಕು. ಶಾಲೆ ನಾವೆಲ್ಲ ಓದುವಾಗ ಇನ್ನೂ ಒಂದು ಶಾಲೆ ಬಂದಿದ್ದಿಲ್ಲ ಅವಾಗ. ಏನ್ರಿ, ಹನುಮಂತರ ಗುಡಿ ಒಳಗೆ, ಇರ್ಬಿದ್ದರ ಗುಡಿ ಒಳಗೆ, ನಮ್ಮ ಊರಗಳು, ನಮ್ಮದು ಚನ್ನಬಸಪ್ಪ ಮಠ ಅಂತೇಳಿ ನಮ್ಮ ಮಠದಾಗ ಶಾಲೆಗಳು ನಡೀತಿದ್ವು. ಈ ಹಳ್ಳಿಯ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ ಬಹಳ ಅದ್ಭುತವಾದ ಬಾಲ್ಯದ ನೆನಪುಗಳು ಇರ್ತವೆ. ನಾವು ಆಟ ಆಡಿದ ಓಣಿಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ನದಿ ಆಗಿರ್ಬೋದು, ಬಾವಿಗಳಾಗಿರ್ಬೋದು, ಹೀಗೆ ನಿಮ್ಮ ಬಾಲ್ಯದ 1-2 ಇಂಥ ಸುಂದರ ನೆನಪುಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಬೋದೆ? ನಮ್ಮದು ಏನಿದೆ ಅಂದರೆ, ನಮ್ಮದು ಮಠ ಅಲ್ಲ. ಮಠದಲ್ಲಿ ಏನು ಮಾಡ್ತಿದ್ರಂದ್ರೆ ಅದು ಒಂದು ಸಾಂಸ್ಕೃತಿಕ ಕೇಂದ್ರ. ಮಠಗಳಂದ್ರೆ ಅವಾಗೆಲ್ಲ ಸಾಂಸ್ಕೃತಿಕ ಕೇಂದ್ರಗಳಾಗಿರ್ತಿದ್ವು. ಅಂದರೆ ಗೌರಿ ಹುಣ್ಣಿಮೆ, ಸೀಗೆ ಹುಣ್ಣಿಮೆ ಬಂತು ಅಂದ್ರೆ, ಸೀಗೆ ಹುಣ್ಣಿಮೆ ಬಂತಂದ್ರೆ ಸೀಗವನ್ನಿಡೋದು, ಅದಕ್ಕೆಲ್ಲ ಒಂದೊಂದು ಮೆಟ್ಟಲುಗಳನ್ನು ಮಾಡಿಕೊಂಡು ಸೀಗೆ ಮಣ್ಣಿನಿಂದ ಅವನ್ನೆಲ್ಲ ತಯಾರು ಮಾಡ್ತಿದ್ರು. ಆಮೇಲೆ ಗೌರಿ ಹಬ್ಬ ಬಂದಾಗ ಎಲ್ಲ ಹೆಣ್ಮಕ್ಕಳು ಕೂಡಿ ಕೂತ್ಕೊಂಡು ಹಾಡು ಹೇಳಿ, ರಾತ್ರಿ ಏನು ಮಾಡೋದಂದ್ರೆ ಗೌರಮ್ಮನ ಕಳಿಸೋದು ಅಂತ ಹೇಳಿ ಅವರೆಲ್ಲ ಐರಣಿ ಮಾಡ್ತಿದ್ರು. ಐರಣಿ ಅಂದ್ರೆ ಗೌರವವನ್ನು ತಗೊಂಡು ಹೋಗಿ ಕೆರೆಗೆ ಹಾಕಿ, ಐರಣಿ ಅಂದ್ರೆ ಕೊಡಗಳನ್ನು ಹೊತ್ಕೊಂಡು ಆ ಕೊಡಗಳಿಗೆಲ್ಲ ಸುಂದರವಾಗಿ ಅಲಂಕಾರ ಮಾಡೋದು. ಕೆಮ್ಮಣ್ಣು, ಸುಣ್ಣ ಅದನ್ನೆಲ್ಲ ಹಚ್ಚಿ ಭಾಳ ಸುಂದರವಾಗಿ ಅದರ ಒಳಗೆ ಹತ್ತಿ ಕಾಳು ಎಣ್ಣೆದು, ಹತ್ತಿ ಕಾಳಿನ ದೀಪವನ್ನು ಮಾಡಿಕೊಂಡು ಅದರೊಳಗೆ ಇಟ್ಕೊಂಡು, ಯಾಕಂದ್ರೆ ಸುತ್ತರ್ದು ಹೊಡ್ತಿದ್ರು, ಅದರಿಂದ ಬೆಳಕು ಬರ್ತಿತ್ತು. ಅದನ್ನು ತಗೊಂಡು ಹೋಗಿ ಕೆರೆಯಲ್ಲಿ ಬಿಡೋದು. ಕೆರೆಯಲ್ಲಿ ಬಿಟ್ಟು ಏನು ಮಾಡ್ತಿದ್ರು ಅಂದ್ರೆ ಆ ಐರಣಿಯನ್ನು ತಗೊಂಡು ಬಂದವಂಗ
ಕೊಬ್ಬರಿ ಬಟ್ಲ, ಇಂಥದ್ದು ಬಾಳೆಹಣ್ಣು ಇಂಥದ್ದನ್ನು ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ಇರ್ತಿತ್ತು. ಮತ್ತು ಯುವಕರಾಗಿರ್ತಕ್ಕಂಥವ್ರು ಹೋಗಿ ಅವನ್ನ ತೊಗೊಂಡು ಬರುವಂಥದ್ದು ಸಾಹಸವನ್ನು ಮೆರಿತಾ ಇದ್ರು. ಮತ್ತೆ ಮತ್ತೆ ಹೊಳ್ಳಿ ಮರಳಿ ಬಂದು ರಾತ್ರಿಯೆಲ್ಲ ಬೆಳ್ತಾನೆ ಏನು ಮಾಡೋದಂದ್ರೆ ಹೆಣ್ಮಕ್ಳು ಹಾಡನ್ನು ಹೇಳೋದು. ನಮ್ಮ ತಾಯಿಯವರು ಹಾಡು ಹೇಳ್ತಾ ಇದ್ರು ಭಾಳಷ್ಟು. ಎಲ್ಲರೂ ನಮ್ಮ ತಾಯಾರ ಹಿಂದೆ ಕೂತ್ಕೊಂಡು ಅವಾಗ ಬೀಗರ್ನ ಕಳ್ಸ ಹಾಡು, ಎದುರುಗೊಳ್ಳೋ ಹಾಡು, ಇಂಥ ಎಲ್ಲ ಹಾಡುಗಳನ್ನು ಬಹಳಷ್ಟು ಹಾಡುಗಳನ್ನು ಹಾಡ್ತಿದ್ರು. ಪ್ರತಿ ಹಬ್ಬಕ್ಕೂ ಹಾಡುಗಳು ಇರ್ತಿದ್ವು. ಆ ಹಾಡುಗಳನ್ನು ಹಾಡುವಂಥದ್ದು ಅದಕ್ಕೆ ನಾನು ಏನು ಮಠಗಳು ಏನಂದರೆ ಸಾಂಸ್ಕೃತಿಕ ಕೇಂದ್ರಗಳಂದ್ರೆ ಹಬ್ಬ ಹುಣ್ಣಿಮೆ ಹರಿದಿನಗಳನ್ನು ಭಾಳ ಅವಾಗ ನಾವು ದೀಪಾವಳಿ ನಮ್ಮ ಊರಾಗ ದೀಪಾವಳಿ ಮಹಾನವಮಿ ಆಚರಿಸೋದಂದ್ರೆ ಸ್ವಾಮಿಗಳು ಕಡ್ಡಾಯವಾಗಿ ಹೋಗಬೇಕು. ರಾತ್ರಿ ಬಂದು ರಾತ್ರಿ 1-2 ಗಂಟೆ ತನಕ ನಾವು ಅವ್ರ ಮನೆಗೆ ಹೋಗಿ ಬೆನ್ನಾಯಿ ತೀರಿಸ್ಕೊಂಡು ಮಠಕ್ಕೆ ಬರೋದಂದ್ರೆ ಅದು ದೊಡ್ಡ ಇವು ಎಲ್ಲ ಘಟನೆಗಳು ಏನಾಗ್ತಾವಂದ್ರೆ ಇವನ್ನೆಲ್ಲ ನಾವು ನೋಡಿವಲ್ಲ. ಇವತ್ತು ಹಬ್ಬ ಅಂದ್ರೆ ಅದ್ರದ್ದು ಯಾವುದೇ ಏನೇ ಥರ ಇಲ್ಲ. ಬಹುಶಃ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನನಗೆ ನಗೆ ಬರ್ತದೆ. ಯಾಕಂದರೆ ನಾವು ಹೋಗಿ ಅಲ್ಲಿ ಪಾದ ಪೂಜೆ ಆಗೋವರೆಗೂ ಪ್ರಸಾದ ಆಗಂಗಿಲ್ಲ. ನಮ್ಮ ಕ್ಲಾಸ್ಮೇಟ್ ಇದ್ದವಂತ ಮಗನ ನಾಳೆ ಮಾಡ್ತೇನೆ ನೀನು, ಇವತ್ತು ಕಾಲು ಮುಗಿಯ ಇವತ್ತು ಅಂತ ಹೇಳಿ ಅದು ಒಂದು ನಮೂನಿ ಮಜಾ ಏನಿರ್ತಿತ್ತು ಅಂದರೆ ವಿದ್ಯಾರ್ಥಿ ದಶೆಯಲ್ಲಿ ಅದು ಬಹಳ ಮರೆಯಲಾರದ ಕ್ಷಣಗಳು, ಘಟನೆಗಳಂತ ಹೇಳ್ಬೋದು. ಬಾಲ್ಯದ ನೆನಪುಗಳು ಈ ವ್ಯಕ್ತಿ ಬೆಳೀತಾ ಹೋದ ಹಾಗೆ ಬಾಲ್ಯದ ನೆನಪುಗಳು ಕಾಡುವುದು ಬಹಳ ಸಹಜ. ನೀವು ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ದರಿಂದ ಅಲ್ಲಿಯೇ ನಿಮ್ಮ ಬಾಲ್ಯದ ದಿನಗಳು ಕಳೆದಿದ್ದರಿಂದ ಇಂಥ ನೆನಪುಗಳು ನಿಮಗೆ ಇವೆ. ಹೌದು. ಈಗ ಕರ್ನಾಟಕ ಕಾಲೇಜಿನ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಕರ್ನಾಟಕ ಕಾಲೇಜು ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳ ಒಂದು ಅದ್ಭುತವಾದ ಅನನ್ಯವಾದ ವಿದ್ಯಾಸಂಸ್ಥೆ. ಆ ಅದಕ್ಕಿಂತ ಆ ಪೂರ್ವದಲ್ಲೇ ಕಾಲದಲ್ಲಿ ಹಾಂ ಆ ಕಾಲದಲ್ಲಿ ಆ ಕಾಲೇಜಿಗೆ ತುಂಬಾ ಮಹತ್ವದ ಸ್ಥಾನವಿತ್ತು. ಹಾಂ ಈಗಲೂ ಕೂಡ ಕರ್ನಾಟಕ ಕಾಲೇಜಿಗೆ ಕರ್ನಾಟಕ ಕಾಲೇಜು ತನ್ನದೇ ಆದಂಥ ಒಂದು ಸ್ಥಾನವನ್ನು ಕಾಪಾಡಿಕೊಂಡು ಬಂದಿದೆ. ಅನೇಕ ಜನ ಯುವಕರ ಕನಸುಗಳಿಗೆ ಅನೇಕ ಜನ ಯುವಕರ ಕನಸುಗಳಿಗೆ ಒಂದು ದಾರಿದೀಪವಾಗಿ ಕರ್ನಾಟಕ ಕಾಲೇಜು ಕೆಲಸ ಮಾಡಿದೆ. ಇಂಥ ಅದ್ಭುತವಾದ ಕರ್ನಾಟಕ ಕಾಲೇಜಿನಲ್ಲಿ ನೀವು 3 ವರ್ಷ ಓದಿ ನೀವು BA ಪದವಿಯನ್ನು ಪಡೆದುಕೊಂಡಿದ್ದೀರಿ ಕನ್ನಡ ವಿಷಯದಲ್ಲಿ. ಹೌದು ಹೌದು ಕರ್ನಾಟಕ ಕಾಲೇಜು ಹೇಗೆ ನಿಮ್ಮನ್ನು ರೂಪಿಸಿತು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದೇ? ಹಾಂ ಹಾಂ ಹೇಳ್ತೇನೆ. ಕರ್ನಾಟಕ ಕಾಲೇಜಿಗೆ ಸೇರೋದಂದರೆ ಒಂದು ದೊಡ್ಡ ಸಾಹಸ. ಯಾಕಂದರೆ ಅಷ್ಟು ಸರಳವಾಗಿ ಕರ್ನಾಟಕ ಕಾಲೇಜಿನಲ್ಲಿಗೆ ಪ್ರವೇಶ ಸಿಗ್ತಾ ಇರಲಿಲ್ಲ. ಎಲ್ಲ ರಾಜ್ಯದ ಬಹಳಷ್ಟು ಜನ, ಅದರಲ್ಲಿನೂ ಮುಂಬೈ ಪ್ರಾಂತ, ಹೈದರಾಬಾದ್ ಪ್ರಾಂತ, ಇವರೆಲ್ಲರೂ ಎಲ್ಲಿಗೆ ಬರಬೇಕಂದ್ರೆ ಕರ್ನಾಟಕ ಕಾಲೇಜ್ಗೆ ಬರಬೇಕು. ಹೀಗಾಗಿ ಆ ಕಾಲೇಜ್ ಅಂದರೆ ನಾವೆಲ್ಲ ನನ್ನ ಫಸ್ಟ್ ನನಗೆ ಸೀಟ್ ಸಿಕ್ಕಾಗ ಆ ಕ್ಲಾಸ್ ರೂಮನ್ನು ಗ್ಯಾಲರಿ ಹಾಲು ಕ್ಲಾಸ್ ರೂಮ್ ನೋಡಿದ್ರೆ ನಾವು ಎಲ್ಲಿ ಬಂದೀವಿ ಏನು ಅನ್ನುವಂಥದ್ದು ಇಂಗ್ಲೆಂಡನ ಒಂದು ನೆನಪು ಮಾಡಿಕೊಳ್ಳುವ ರೀತಿಯಲ್ಲಿ ಆ ಒಂದು ರೀತಿಯಲ್ಲಿ ಆ ಕಾಲೇಜನ್ನು ಅದರ ಕ್ಲಾಸ್ ರೂಮ್ಗಳನ್ನು ನೋಡಿದ್ರೆ ಬಹಳ ಒಂದು ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು. ನಮಗೆಲ್ಲ ಹಳ್ಳಿಯಿಂದ ಬಂದಿರೋರಿಗೆ ಏನಪ್ಪ ಇಷ್ಟು ದೊಡ್ಡ ತರಗತಿಗಳು ಇಲ್ಲಿ. ನಾವು ಅದರಲ್ಲಿ ನಾವು ಮುರುಘಾ ಮಠದಾಗ ಇದ್ವಲ್ಲ, ಮುರುಘಾ ಮಠದ ವಿದ್ಯಾರ್ಥಿಗಳನ್ನ ನಮ್ಮ ಶಿಸ್ತ ಬೇರೆ. ನಾವು ತಲೆ ಬೋಳಿಸ್ಕೋಬೇಕು, ಟೋಪಿಗೆ ಹಾಕ್ಕೋಬೇಕು. ಮುರುಘಾ ಮಠದ ವಿದ್ಯಾರ್ಥಿಗಳನ್ನು ನೋಡೋದು ಒಂದು ದೃಷ್ಟಿಕೋನನೇ ಬೇರೆ ಇರ್ತಿತ್ತು. ಆದ್ರೆ ನಾವು ಯಾವುದನ್ನು ನಾವು ನಾಚುವಂಥವ್ರು ಇರಲಿಲ್ಲ. ನಮ್ಮಲ್ಲಿ ಹಳ್ಳಿಯವರು ಯಾವಾಗಲೂ ಏನಿರ್ತಾರಂದ್ರೆ ಧೈರ್ಯವಂತರಾಗಿರ್ತಾರೆ. ಬರುವಂಥ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾರೆ. ಪಟ್ಟಣ ಹುಡುಗರಿಗಿಂತ ಅವ್ರೇನು ಕಡಿಮೆ ಇರೋದಿಲ್ಲ. ಆದರೆ ಮಾತಿನಲ್ಲಿ ಸ್ವಲ್ಪ ಇಂಗ್ಲೀಷು ಇಂಥದ್ದೆಲ್ಲ ತೊಂದರೆಗಳು ಇರ್ಬೋದು. ಆದರೆ ಸಾಹಸ ಮೆರೆಯೋದ್ರಲ್ಲಿ, ಹೋರಾಟ ಮಾಡೋದ್ರಲ್ಲಿ ಅವರು ಗಟ್ಟಿಗರಾಗಿರ್ತಾರೆ ಅನ್ನೋದು ನಾವು ಮರೆಯೋಂಗಿಲ್ಲ. ಆ ಒಂದು ಸಂದರ್ಭ ಕರ್ನಾಟಕ ಕಾಲೇಜ್ ಏನಿತ್ತಂದ್ರೆ ಅಲ್ಲಿಗೆ ಬರ್ತಕ್ಕಂಥ ಅಂದಿನ ಪ್ರೊಫೆಸರ್ಸು, ನಾನಿದ್ದಾಗ TG ಕಲ್ಗಟ್ಟಿಗೆ ಅಂತ ಹೇಳಿ ಅದೇ ವರ್ಷ ಅವರು ಪ್ರಾಚಾರ್ಯರಾಗಿ ನಿವೃತ್ತರಾಗ್ತಾಯಿದ್ರು. ಅವರು ನಿವೃತ್ತಿ ಹೊಂಚಿನಲ್ಲಿ ನಾ ಬಂದೆ. ನಂತರದಲ್ಲಿ 73-74ಕ್ಕೆ BB ಕಣ್ವಿ ಅನ್ನೋರು ಪ್ರಿನ್ಸಿಪಲ್ರಾಗಿ ಬಂದರು. ಆವಾಗನೇ ನಾವು ನಮ್ಮ BA ಮುಗಿಸಿದ್ದೀವಿ ನಾವು. ಅಲ್ಲಿ ಅವಾಗ ಬರ್ತಕ್ಕಂಥ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಕಾಲೇಜು. ಆ ಕಾಲೇಜಿನಲ್ಲಿ BV ಗುಂಜಟ್ಟಿಯವರು, ನಮ್ಮ ಗುರ್ಲಿಂಗ್ ಕಾಪ್ಸೆ ಅವರು, MS ಲೆಟ್ಟೆ ಅವರು, ಬುದ್ದಣ್ಣ ಹಿಂಗ್ಮೆರೆ ಅವರು, ಸಂಗೊಳ್ಳಿ ಮಠ ಅಂತವರು, ಈ ಎಲ್ಲ ಒಳ್ಳೆ ಪ್ರಾಧ್ಯಾಪಕರುಗಳು ನಾವು ಓದುವಾಗ ಅವರೆಲ್ಲ ನಮಗೆ ಕಲಿಸಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಳ್ಳೆಯ ಪ್ರಾಧ್ಯಾಪಕರುಗಳು. ಮತ್ತು ಅಲ್ಲಿಗೆ ದೊಡ್ಡ ದೊಡ್ಡ ಸಾಹಿತಿಗಳು ತರಾಸ್ ಅವ್ರು ಬರೆದಿದ್ದರು,
ಜಿ ಎಸ್ ಶಿವರುದ್ರಪ್ಪನವರನ್ನು ಕರೆಸಿದ್ವಿ. ಹೀಗೆ ಹಲವಾರು ನಾನು ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ 1973-74 BA ಅಂತಿಮದಲ್ಲಿ ನಾನಿದ್ದಾಗ ತರಾಸ್ ಅವ್ರನ್ನ ಕರೆಸಿದ್ವಿ. ಬೇಂದ್ರೆ ಅವರಿಗೆ ಆಗ ತಾನೇ ಏನಾಗಿತ್ತು 74ರಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಪ್ರಪ್ರಥಮವಾಗಿ ಬೇಂದ್ರೆ ಅವರನ್ನು ಕರ್ನಾಟಕ ಕಾಲೇಜಿಗೆ ಕರೆಸಿ ಜ್ಞಾನಪೀಠ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅವರನ್ನು ಗೌರವಿಸಿರುವಂಥ ಒಂದು ನನಗೆ ಹೆಮ್ಮೆ ಅಂತ ಹೇಳಿ ತಿಳ್ಕೊಂಡು ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇದು ನನ್ನ ಕರ್ನಾಟಕ ಕಾಲೇಜಿನ ಸುಂದರವಾದ ದಿನಗಳು ಅಂತ ನನಗೆ ಹೇಳೋದಕ್ಕೆ ಸಂತೋಷ ಅನ್ನಿಸ್ತಾ ಇದೆ. ನೀವು ಕರ್ನಾಟಕ ಕಾಲೇಜಿನಿಂದ ಬಿ ಎ ಪದವಿಯನ್ನು ಪಡೆದ ಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದ್ರಿ. ಹೌದು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೀವು 2 ವರ್ಷ ಅಧ್ಯಯನ ಮಾಡಿದಿರಿ. ಹಾಂ. ಅದರ ಬಗೆಗೆ ಒಂದಿಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀಡಬಹುದು. ನಾನು MA ಮೊದಲ ವರ್ಷ ಪ್ರವೇಶ ಪಡೆದಾಗ ಆರ್ ಸಿ ಹಿರೇಮಠರೇ ನನಗೆ MAಕ್ಕೆ ಒಂದು ಪ್ರವೇಶ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅದೇ ವರ್ಷ ಅವ್ರು ಏನಾದರಂದ್ರೆ ಕುಲಪತಿಗಳಾಗಿ ಹೋದರು. ಆದಾಗ್ಯೂ ಕೂಡ ಅವ್ರು ಏನು ಮಾಡ್ತಿದ್ರು, ಡಿಪಾರ್ಟ್ಮೆಂಟಿಗೆ ಬರ್ತಿದ್ರು, ನಡೆಸ್ತಿದ್ರು. ಆದರೆ MS ಸುಂಕಾಪುರ ಅವರು, ಡಾಕ್ಟರ್ MM ಕಲಬುರ್ಗಿ ಅವರು, ಮತ್ತು ನಮ್ಮ ಡಾಕ್ಟರ್ SM ಋಷಭೇಂದ್ರ ಸ್ವಾಮಿಗಳು, ಇನ್ನೂ ಬಹಳಷ್ಟು ಜನ ಅಂತಂದರೆ ನಿಮಗೆ ಹೇಳಬೇಕಂದ್ರೆ ಶಾಸ್ತ್ರಿ ಸರ್ ಇದ್ದರು. ಆಮೇಲೆ ಎಂ ಬಿ ಕೊಟ್ರಶೆಟ್ಟರಿದ್ದರು. ಇವರೆಲ್ಲರೂ ನಮ್ಮ ಪ್ರೊಫೆಸರ್ ದೇವೇಂದ್ರ ಕುಮಾರ್ ಹಕಾರಿ ಅವರು, ಸೋಮಶೇಖರ್ ಇಮ್ರಾಪುರ್ ಅವರು, ಇವರೆಲ್ಲ ನಮಗೆ ಪಾಠವನ್ನು ಮಾಡಿರ್ತಕ್ಕಂಥ ಒಳ್ಳೆಯ ಪ್ರಾಧ್ಯಾಪಕರುಗಳು, ಭಾಳ ಹೆಸರನ್ನು ನಿಮ್ಮ ಮಾಡಿರ್ತಕ್ಕಂಥವ್ರು. ಮನಸ್ಸಿನ ಮೇಲೆ ಪ್ರಭಾವ. ಹೆಚ್ಚು ಪ್ರಭಾವ ಬೀರಿದ ಕನ್ನಡ ಪ್ರಾಧ್ಯಾಪಕರು ಯಾರು? ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿರ್ತಕ್ಕಂಥವ್ರು ಡಾಕ್ಟರ್ SM ಋಷಭೇಂದ್ರ ಸ್ವಾಮಿಗಳವರು. ಅವರು ವಿದ್ಯಾರ್ಥಿಗಳನ್ನು, ಯಾಕಂದರೆ ಗ್ರಾಮೀಣದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಬಗೆಗೆ ಬಹಳಷ್ಟು ಅಭಿಮಾನವನ್ನಿಟ್ಟುಕೊಂಡು ಪ್ರೀತಿಯಿಂದ ಕಲಿಸಿ ಅವರಿಗೆ ಅವರ ತೊಂದರೆಗಳು ಏನು, ಅವ್ರಿಗೆ ಏನು ಬೇಕು ಅನ್ನೋದನ್ನು ವೈಯಕ್ತಿಕವಾಗಿ ವಿಚಾರವನ್ನು ಮಾಡಿಕೊಂಡು ಅವರು ಪಾಠ ಹೇಳುವಂಥ ಸಂದರ್ಭವೂ ಕೂಡ ಅಷ್ಟೇ ಏನಿರ್ತಿತ್ತು ಅಂದರೆ, ಒಮ್ಮೆ ಅವರು ಪಾಠ ಮಾಡಿರ್ತಕ್ಕಂಥದ್ದನ್ನು ಕೇಳಿದ್ವಿ ಅಂದರೆ ಆ ಪಾಠವನ್ನು ನಾವು ಎಂದೂ ಮರೆಯೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ ತೆರನಾಗಿರ್ತಕ್ಕಂಥ ನನ್ನ ಮನಸ್ಸಿನ ಮೇಲೆ ಹೆಚ್ಚು ಗಾಢವಾದ ಪ್ರಭಾವವನ್ನು ಬೀರಿರ್ತಕ್ಕಂಥವ್ರು ಡಾಕ್ಟರ್ SM ಋಷಭೇಂದ್ರ ಸ್ವಾಮಿಗಳು ಅಂತ ಹೇಳೋದಕ್ಕೆ ನನಗೆ ಖುಷಿ ಅನ್ನಿಸ್ತಾ ಇದೆ. ಋಷಭೇಂದ್ರ ಸ್ವಾಮಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಲಿಕ್ಕೆ ನೀವು ನೀಡಿದ ಕಾರಣ ಸರಿಯಾಗಿದೆ. ಒಂದು ಸಣ್ಣ ಅನುಭವ ನಾನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಬೋದು. ಕೀರ್ತಿನಾಥ್ ಕುರ್ತುಕುಟಿಯವರು ಕೂಡ ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ರು. ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನೋಡಿಕೊಳ್ಬೇಕು. ಪಾಠ ಹೇಳೋದಿದೆ, ಅವರಿಗೆ ತಿಳುವಳಿಕೆ ಹೇಳೋದಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳೊಂದಿಗೆ ವೈಯಕ್ತಿಕ ಸಂಬಂಧವನ್ನು ಇಟ್ಕೊಂಡಿರಬೇಕು. ಒಬ್ಬ ವಿದ್ಯಾರ್ಥಿ ಒಬ್ಬ ಶಿಕ್ಷಕನ ಬಳಿಗೆ ಬಂದಾಗ ನೀವು ಹೇಗಿದ್ದೀರಿ ಎಂದು ಅವ್ರನ್ನ ಕೇಳಬೇಕು ಅಂತ ಅವರು ಹೇಳ್ತಾ ಇದ್ರು. ಹೌದು. ಸೊ ಋಷಭೇಂದ್ರ ಸ್ವಾಮಿಗಳು ಇಂಥ ಒಂದು ಆತ್ಮೀಯ ಒಡನಾಟವನ್ನು ವಿದ್ಯಾರ್ಥಿಗಳೊಂದಿಗೆ ಇಟ್ಕೊಂಡಿದ್ರು ಎಂದು ನೀವು ಹೇಳಿದ್ರಿ. ವಿದ್ವತ್ ದೃಷ್ಟಿಯಿಂದ ನಿಮ್ಮ ಮೇಲೆ ಯಾರು ಹೆಚ್ಚು ಪರಿಣಾಮ ಬೀರಿದ್ರು? ವಿದ್ವತ್ ದೃಷ್ಟಿಯಿಂದ ಹೆಚ್ಚು ಪ್ರಭಾವವನ್ನು ಬೀರಿರ್ತಕ್ಕಂಥವ್ರು ಅಂತಂದರೆ ಡಾಕ್ಟರ್ ಆರ್ ಸಿ ಹಿರೇಮಠರು, MS ಸುಂಕಾಪುರ ಅವರು. ಆರ್ ಸಿ ಹಿರೇಮಠರವರು ಪಂಪ ಭಾರತವನ್ನು ಹೇಳ್ತಾ ಇದ್ದರೆ 3 ತಾಸು 2 ತಾಸು ಹೆಚ್ಚು ಅವರು ಪಾಠವನ್ನು ಮಾಡ್ಕೊಂಡು ಹೋಗ್ತಾ ಇದ್ದರು. ಅವರು ಎಂದೂ ಪುಸ್ತಕವನ್ನು ನೋಡಿ ಹೇಳುವಂಥದ್ದಲ್ಲ, ಎಲ್ಲಿದೆ ನಿಂತಿದೆ ಅನ್ನೋದನ್ನು ಕೇಳಿಕೊಂಡು ಮುಂದುವರಿಸುವಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಆರ್ ಸಿ ಅದ್ಭುತವಾದ ಸ್ಮರಣಶಕ್ತಿ ಸ್ಮರಣಶಕ್ತಿ. ಹಿರೇಮಠರದು. ಹೌದು, ಯಾಕೆಂದ್ರೆ ಹೌದು. ಪಠ್ಯವನ್ನ ನೋಡದೇನೆ ಹಾಂ, ಟಿಪ್ಪಣಿಗಳನ್ನ ಮಾಡಿಕೊಳ್ಳದೆ 3 ಗಂಟೆಗಳ ಕಾಲ ನಿರರ್ಗಳವಾಗಿ. ನಿರರ್ಗಳವಾಗಿ ವರ್ಗ ಬೋಧನೆಯನ್ನು ಮಾಡುವುದು ಸಾಮಾನ್ಯವಾದ ಕೆಲಸ. ಹಾಂ, ನಮ್ಮ ಹತ್ರ ಎಲ್ಲ ಮಾಹಿತಿ ಇದ್ರೂ ಈಗ ನಮ್ಮ ಶಿಕ್ಷಕರಿಗೆ ಅರ್ಧ ಗಂಟೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. PPT ಅಂತಕ್ಕಂಥ ಒಂದು ಹೊಸ ಟೆಕ್ನಿಕ್ ಅನ್ನ ಅವರು ಉಪಯೋಗಿಸ್ತಾರೆ. ಬಳಸ್ಕೊಳ್ತಾ ಇದ್ದಾರೆ. ಹ್ಮ್. PPT ಅಂತಂದ್ರೆ ಅಲ್ಲಿ ಬೋಧನೆ ಇಲ್ಲ, ಸುಮ್ಮನೆ ಒಂದು PPT ತೋರಿಸ್ತಾ ಕೆಲವು ವಿಷಯಗಳನ್ನು ಹೇಳ್ತಾ ಹೋಗ್ತಾ ಹೌದು, ಇದ್ದಾರೆ. ಹೌದು, ಹೌದು. ಹ್ಮ್. ಸರ್, ನಿಮ್ಮ ಕನ್ನಡ ಪ್ರಾಧ್ಯಾಪಕರಾಗಿ ನೀವು ವೃತ್ತಿ ಜೀವನ ಹಾಂ. ಯಾವ ವರ್ಷ ಪ್ರಾರಂಭಿಸಿದ್ರಿ ಮತ್ತು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಮತ್ತು ಕನ್ನಡ ಪ್ರಾಧ್ಯಾಪಕನಾಗಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಕೆಲವು ವಿದ್ಯಾರ್ಥಿಗಳ ಬಗ್ಗೆ, ಕೆಲವು ವಿಶೇಷ ಸಂದರ್ಭಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರೊಂದಿಗೆ ನೀವು ಹಂಚಿಕೊಳ್ಳಿ. ನಾನು ಕನ್ನಡ ಪ್ರಾಧ್ಯಾಪಕ ಆಗೋದಕ್ಕೆ ಮೂಲ ಕಾರಣಕರ್ತರಂದ್ರೆ ನಮ್ಮ ಶ್ರೀ ಮನೋರಂಜನ ಪ್ರಣವ ಸ್ವರೂಪಿ ಮಹಾನ್ ತಪ್ಪುಗಳು ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ನಾನು ಬೆಳೆದು ಬಂದ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದ ಒಂದು ಭಾಳ ಏನಿತ್ತು ನನ್ನ ಮೇಲೆ ದೊಡ್ಡ ಪ್ರಭಾವ ಬೀರಿತ್ತು. ರಜಾಕಾರ್ ಹೀಗೆ ಬರ್ತಾರೆ ಅನ್ನುವಂಥದ್ದನ್ನು ನಾವು ಕತೆ ಕೇಳ್ತಿದ್ವಿ. ಅದನ್ನು ಕೇಳಿ ನಾನು ಕೂಡ ದೊಡ್ಡ
ಪೊಲೀಸ್ ಆಫೀಸರ್ ಆಗಬೇಕನ್ನುವಂಥ ಕನಸು ಕಟ್ಕೊಂಡಿದ್ದೆ ನಾನು. ಆ ಕನಸಿನ ಹಾಗೆ ನಂದು BA ಮುಗಿದ ಕೂಡಲೇ ನಾನು ಅರ್ಜಿ ಹಾಕಿದ್ದೆ. ಇಂಟರ್ವ್ಯೂ ಬಂತು. ಮಹಾಂತಪ್ಪಗಳ ಹತ್ರ ಇಂಟರ್ವ್ಯೂ ತೊಗೊಂಡು ಹೋಗಿ ತೋರಿಸಿದಾಗ ಅವರು, ಅಲ್ಲಪ್ಪ ನೀನು ಜಂಗಮಾಗಿ ಗುರು ಆಗಿ ಗುರುಸ್ಥಳದಲ್ಲಿರಬೇಕು, ಪ್ರೊಫೆಸರ್ ಆಗಬೇಕು, ಪೊಲೀಸ್ ಆಗಕ್ಕೆ ಹೋಗಬಾರ್ದು ಅಂದರು. ಆಯ್ತರಪ್ಪ ಅಂತ ನಮಸ್ಕಾರ ಮಾಡಿದ್ವಿ. ನಂದು MA ಮುಗಿದ ತಕ್ಷಣ ನನಗೆ ಕೈಯಲ್ಲಿ ಕಾಲ್ ಬಂದಿತ್ತು. ಅಪ್ಲೈ ಮಾಡಿದೆ. ಇಂಟರ್ವ್ಯೂ ಬಂತು. ಅಪ್ಪುಗಳ ಪಾದದಲ್ಲಿ ಅದನ್ನಿಟ್ಟೆ. ತಕ್ಷಣ ಫೋನ್ ಮಾಡಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ನನಗೆ ಪ್ರಾಧ್ಯಾಪಕ ಪ್ರೊಫೆಸರ್ ಹುದ್ದೆಯನ್ನು ಅವರು ಕೊಡಿಸ್ಕೊಟ್ರು. ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಅನ್ನೋದಿದ್ರೆ ಬದುಕಿನಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ನಾವು ಇವತ್ತು ಸಾಕ್ಷಿ. ನಾನೇ ಸಾಕ್ಷಿ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಅನ್ನಿಸ್ತಾ ಇದೆ. ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಆದದ್ದು KLE ಸಂಸ್ಥೆಯ ಎಸ್ ನಿಜಲಿಂಗಪ್ಪ ಕಾಲೇಜ್, ಬೆಂಗಳೂರು. ಅದು ಬಹಳ ದೊಡ್ಡ ಕಾಲೇಜ್ ಅದು. ಆ ಕಾಲೇಜ್ನಲ್ಲಿ ಡಾಕ್ಟರ್ VG ನೆಲುವಿಗೆ ಅಂತ ಪ್ರಿನ್ಸಿಪಾಲ್ರಿದ್ದರು. ಪ್ರಿನ್ಸಿಪಾಲ್ರನ್ನ ಭೇಟಿಯಾಗೋದಂದರೆ ಅದು ಅಷ್ಟು ಸುಲಭವಾಗಿರ್ತಕ್ಕಂಥದ್ದಿಲ್ಲ. ಆಗಿನ ಕಾಲದ ಪ್ರಾಚಾರ್ಯರು, ಪ್ರೊಫೆಸರ್ ಅಂದರೆ ನಿಮಗೆ ಸುಲಭವಾಗಿ ಯಾರು ಅವ್ರ ಹತ್ರ ಹೋಗಿ ನಿಲ್ಲೋದು, ಮಾತಾಡ್ಸೋದು ಅಷ್ಟು ಇರಲಿಲ್ಲ. ಅಂದರೆ ಅಂಥ ದೊಡ್ಡ ಘನತೆ, ಗಾಂಭೀರ್ಯತೆಯನ್ನು ಹೊಂದಿರತಕ್ಕಂಥವ್ರು. ಯಾಕಂದರೆ ನಮ್ಮ ಕಲ್ಲೂರು ಸರ್ ಆಗ್ಬೋದು, ನಮ್ಮ ಲಿಂಗರಾಜ್ ಕಾಲೇಜ್ ಪ್ರಿನ್ಸಿಪಾಲ್ ಕಲ್ಲೂರು, ಇಂಥ ದೊಡ್ಡ ದೊಡ್ಡ ಏನು ಪ್ರೊಫೆಸರ್ಸ್ ಇದ್ದರು, ಪ್ರಿನ್ಸಿಪಾಲ್ಸ್ ಇದ್ದರು, ಅಷ್ಟು ಸರಳವಾಗಿ ಸುಲಭವಾಗಿ ಅವರು ಎಲ್ರಿಗೂ ಮಾತನಾಡೋದಕ್ಕೆ ಸಿಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ನಾನು ಹೋದಾಗ ಅದೇ 22 ವರ್ಷ ನಂದು MA ಮುಗಿದಿದೆ. 22 ವರ್ಷಕ್ಕೆ ನಾನು ಸೇರಿದ್ದೇನೆ. ನಾನು ರಜಾ ನಮಗೆ ಅಪಾಯಿಂಟ್ಮೆಂಟಿದ್ದು ರಜಾನ ಇಲ್ಲದ ರೀತಿಯಲ್ಲೇ ಮುಗೀತು. MA ಮುಗೀತು, ಅಪಾಯಿಂಟ್ಮೆಂಟ್ ಆಯಿತು, ಜಾಯ್ನ್ ಆದ್ವಿ. ಅಂದರೆ ಇಷ್ಟು ಸುಲಭವಾಗಿ ನಮಗೇನಾಯಿತು ಅಂತ ಹೇಳಿದರೆ ಆ ಗುರುವಿನ ಅನುಗ್ರಹದಿಂದ ಪಡ್ಕೊಂಡು ನಿಜಲಿಂಗಪ್ಪ ಕಾಲೇಜಿಗೆ ಸೇರಿದ್ವಿ. ಅಲ್ಲಿ ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ಕ್ಲಾಸಿಗೆ 125, 150 ವಿದ್ಯಾರ್ಥಿಗಳು. ಗ್ಯಾಲರಿ ಹಾಲ್, ಕರ್ನಾಟಕ ಕಾಲೇಜ್ ಹೇಗೆ ಗ್ಯಾಲರಿ ಹಾಲ್ ಇದೆ, ನಿಜಲಿಂಗಪ್ಪ ಕಾಲೇಜು ಕೂಡ ಅಂತ ದೊಡ್ಡ ಗ್ಯಾಲರಿ ಹಾಲ್ ಮತ್ತು ಅಷ್ಟೇ ವಿಸ್ತಾರವಾಗಿರ್ತಕ್ಕಂಥ ಈ ಬೋರ್ಡ್ ಇವು ಏನಿದ್ವು ಅಂದರೆ ತರಗತಿಗಳು ಇದನ್ನು ನೋಡಿ ಮಾಡೆಲ್ಲ ಇತ್ತೇನೋ ಅಂತ ಅನ್ನಿಸ್ತದೆ ನನಗೆ ಆ ಕಾಲೇಜನ್ನು ನೋಡಿದರೆ. ಯಾಕಂದರೆ ಅದು ವಿಶ್ವವಿದ್ಯಾನಿಲಯ ಆಗುವಂಥದ್ದು ಮತ್ತು ನಮ್ಮ ಪ್ರಾಚಾರ್ಯ ಪ್ರಿನ್ಸಿಪಾಲ್ರಾಗುವಂಥ ವೈಸ್ ಚಾನ್ಸಲರ್ ಆಗುವಂಥ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥವ್ರು ಅವರಿದ್ದರು. ಯಾಕಂದರೆ ಆ ಕಾಲದ ಇಂಗ್ಲೆಂಡ್ನಲ್ಲಿ ಅವರು MSc PhD ಮಾಡ್ಕೊಂಡು ಬಂದಿರತಕ್ಕಂಥ ಡಾಕ್ಟರ್ VG ನೆಲುವಿಗೆ ಅವರು ಭಾಳ ಗಂಭೀರ ಮತ್ತು ಒಳ್ಳೆಯ ಮುತ್ಸದ್ದಿಗಳಾಗಿರ್ತಕ್ಕಂಥ. ಅಲ್ಲಿ ನಮಗೆ ಅನುಭವ ಏನಂದರೆ, ನಾವು ಅದೇ ಮೊದಲು ಹೋಗಿದ್ದೇನೆ. ನಾನು ಅವಾಗಿನ್ನೂ ಹುಡುಗ ಇದ್ದೆ. ಹೋದೆ, ನಮ್ಮ ಪ್ರಿನ್ಸಿಪಾಲ್ರಿಗೆ ನಾನು ಜಾಯ್ನಿಂಗ್ ರಿಪೋರ್ಟ್ ಕೊಡ್ಬೇಕಂತ ಹೋದಾಗ ನಾನು ತೋಳು ಏರಿಸಿದ್ದೆ, ಎದೆ ಮೇಲೆ ಬಟನ್ ತೆಗೆದಿದ್ದೆ. ಅವ್ರು ಹೇಳಿದ್ರು, ನಾನು ನೋಡಿದರು, ಹಿರೇಮಠ ನೀನಿಲ್ಲಿ ಉಪನ್ಯಾಸಕ್ಕಾಗಿ ಬಂದಿದ್ದಿದೆ, ಕಬಡ್ಡಿ ಆಡಕ್ಕೆ ನೀ ಏನು ಗ್ರೌಂಡಿಗೆ ಬಂದಿಲ್ಲ. ಹೋಗು, ಮೊದಲು ಏನು ಮಾಡು, ಎದೆ ಮೇಲೆ ಬಟನ್ ಹಾಕೋ, ತೋಳು ಇಳಿಸು, ಬಟನ್ ಹಾಕೋ, ಒಂದು ಲೈಬ್ರರಿಯಲ್ಲಿ ಪುಸ್ತಕ ತಗೋ, ಇವತ್ತು ಹೋಗು, ಕನ್ನಡಿ ಮುಂದೆ ನಿಂತ್ಕೋ, 6 ತಾಸು ನೀನು ಕೂತ್ಕೊಂಡು ಅದನ್ನೆಲ್ಲ ಹೇಳಿದೆ ಅಂದರೆ 1 ತಾಸಲ್ಲಿ ನಿಂತು ನಿನಗೆ ಮಾತಾಡಕ್ಕೆ ಬರ್ತೈತೆ ಅಂತ ನಮ್ಮ ಪ್ರಿನ್ಸಿಪಾಲ್ರನ್ನ ಫಸ್ಟ್ ಪಾಠ ಮಾಡಿದ್ರು. ಒಳ್ಳೆ ತರಬೇತಿ ನಿಮಗೆ ಅವರು ಹೌದು ನೀಡಿದ್ದಾರೆ. ಹೌದು ಹೌದು ಯಾಕಂದ್ರೆ ಶಿಕ್ಷಕನಾಗೋದು ಬಹಳ ಸುಲಭವಲ್ಲ. ಒಬ್ಬ ಶಿಕ್ಷಕನಿಗೆ ಪ್ರತಿಯೊಂದು ತರಗತಿ ಕೂಡ ಒಂದು ಯುದ್ಧ ಭೂಮಿ ಇದ್ದ ಹಾಗೇನೆ. ಹೌದು 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 ಯುದ್ಧ ಭೂಮಿ ಇದ್ದ ಹಾಗೇನೆ. ಹ್ಮ್. ಸಾಕಷ್ಟು ನೀವು ಪ್ರಯತ್ನ ಪಟ್ಟು ಶಿಕ್ಷಕರಾಗಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ರೂಪಿಸಿಕೊಂಡಿದ್ದೀರಿ. ಬಹಳ ಸಂತೋಷ. ಹಿರೇಮಠ್ರೆ, ನಿಮ್ಮ ನಿಮ್ಮ ವ್ಯಕ್ತಿತ್ವಕ್ಕೆ ಹಲವು ಆಯಾಮಗಳಿವೆ, ಹಲವು ಮಗ್ಗಲುಗಳಿವೆ. ನೀವು ನಿಮ್ಮ ಪ್ರಯಾಣವನ್ನು ನಿಮ್ಮ ಹುಟ್ಟೂರಿನಿಂದ ಪ್ರಾರಂಭಿಸಿದ್ದೀರಿ. ಅಲ್ಲಿಂದ ನೀವು ಧಾರವಾಡಕ್ಕೆ ಬಂದ್ರಿ, ಆಮೇಲೆ ಬೆಂಗಳೂರಿಗೆ ಹೋದ್ರಿ, ಬೇರೆ ಬೇರೆ ಕಡೆಗೆ ನೀವು ನಿಮ್ಮ ವೃತ್ತಿ ಜೀವನವನ್ನ ಮಾಡಿ ಕೊನೆಗೆ ಮತ್ತೆ ಧಾರವಾಡಕ್ಕೆ ಬಂದೆ. ಇಲ್ಲಿಯ ಮೃತ್ಯುಂಜಯ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಆರ್ಟ್ಸ್ ಕಾಲೇಜಿನಲ್ಲಿ ಮೃತ್ಯುಂಜಯ 25 ವರ್ಷ. ಆರ್ಟ್ಸ್ ಕಾಲೇಜಿನಲ್ಲಿ 25 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ್ರಿ. ಇದು ನಿಮ್ಮ ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವ. ನೀವು ಅಧ್ಯಾಪಕರ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ರಿ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾಗಿದ್ರಿ. ಆ ಕಾಲಕ್ಕೆ ನಾನು ನಿಮ್ಮ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಆಮೇಲೆ ನೀವು ವಿದ್ಯಾವರ್ತಕ ಸಂಘದಲ್ಲಿ ಪ್ರಧಾನ ಚೇರ್ಮನ್ ಆಗಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ. ಆಮೇಲೆ ಸುಮಾರು 7-8 ವರ್ಷಗಳ ಕಾಲ ದ.ರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರಿ. ಈ ಬಗೆಗೆ ನೀವು ನಮ್ಮ ಕೇಳುಗರೊಂದಿಗೆ ಕೆಲವು ನಿಮ್ಮ ಅನುಭವಗಳನ್ನು, ನಿಮ್ಮ ಸಾಧನೆಗಳನ್ನು ಕುರಿತು ಮಾತನಾಡಬೇಕೆಂಬುದು ನಮ್ಮ ಆಸೆ. ಪ್ರಾರಂಭದಲ್ಲಿ ನೀವು ಈ ಅಧ್ಯಾಪಕ ಪರಿಷತ್ತನ್ನು ನೀವು ಹೇಗೆ ಕಟ್ಟಿದಿರಿ, ಅಲ್ಲಿ ನಿಮ್ಮಿಂದ ಏನೇನು ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಎಂಬುದರ ಕುರಿತು ಬಹಳ ಸಂಕ್ಷಿಪ್ತವಾಗಿ ನೀವು ನಮ್ಮ ಕೇಳುಗರಿಗೆ ತಿಳಿಸಿ ಹೇಳಿ. ಅದು ಇತಿಹಾಸ ಬಹಳ ದೊಡ್ಡದಿದೆ, ಆದರೂ ತಾವು ಕೇಳ್ತೀರಿ ಅಂದರೆ ಅದು ಸರಳವಾಗಿ ಏನಿದೆ ಅಂದರೆ, ನಾನು ಬೆಂಗಳೂರಿನಿಂದ
ಧಾರವಾಡಕ್ಕೆ ವರ್ಗವಾಗಿ 1989ಕ್ಕೆ ಬಂದು 2014ರವರೆಗೆ ಮೃತ್ಯುಂಜಯ ಕಾಲೇಜಿನಲ್ಲೇ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿದೆ. ತತ್ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಕನ್ನಡ ಅಧ್ಯಾಪಕರ ಪರಿಷತ್ತು ಎಷ್ಟು ಅಗತ್ಯವಾಗಿತ್ತು ಅಂತ ಹೇಳಿದರೆ, ಅಲ್ಲಿ ಪ್ರತಿ ವರ್ಷ ಈ ಒಂದು ಮೌಲ್ಯಮಾಪನ ಮಾಡಬೇಕಾಗಿರುವ ಸಂದರ್ಭದಲ್ಲಿ, ಮೊದಲ ಮೌಲ್ಯಮಾಪನ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಪ್ರಾಧ್ಯಾಪಕರ ಮನೆಗಳಿಗೆ ಕಳಿಸಿಕೊಡ್ತಿದ್ರು. ಆ ಸಂದರ್ಭದಲ್ಲಿ ಅವು ಎಲ್ಲವನ್ನೂ ರದ್ದುಗೊಳಿಸಿ ಒಂದೇ ಕಡೆ ವಿಶ್ವವಿದ್ಯಾನಿಲಯದಲ್ಲಿ, ಕರ್ನಾಟಕ ಕಾಲೇಜಿನಲ್ಲಿ, JSS ಕಾಲೇಜಿನಲ್ಲಿ ಇವು ಮೌಲ್ಯಮಾಪನ ಕಾರ್ಯಕ್ರಮಗಳು ನಡೀತಾ ಇದ್ವು. ಆ ಒಂದು 15-20 ದಿನಗಳ ಕಾಲದ ಸನ್ನಿವೇಶ ಸಂದರ್ಭದಲ್ಲಿ ನಾವು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ನಾವು ಕನ್ನಡದ ಪ್ರಾಧ್ಯಾಪಕರುಗಳು, ನಾವೊಂದು 450 500 ಜನ ನಾವು ಪ್ರಾಧ್ಯಾಪಕರುಗಳಿದ್ವಿ. ಅವರೆಲ್ಲರೂ ಆ ಸಮಯವನ್ನು ಅಪವ್ಯಯ ಮಾಡಬಾರ್ದಂತ ಹೇಳಿ ಒಂದು ನಿರ್ಣಯ ಮಾಡಿಕೊಂಡು ನಾವೆಲ್ಲ ಏನು ಮಾಡಿದ್ವಿ ಅಂತ ಹೇಳಿದರೆ, ಎಲ್ಲ ಪ್ರಾಧ್ಯಾಪಕರನ್ನು 4:30-5 ಗಂಟೆಗೆ ನಮ್ಮದು ಮೌಲ್ಯಮಾಪನ ಮುಗಿದ ಕೂಡಲೇನ ಪ್ರತಿ ದಿವಸ ಯಾರ್ಯಾರು ತಮ್ಮ ಸಾಧನೆ ಏನೇನಿದೆ, ಏನು ಪುಸ್ತಕಗಳನ್ನು ಬರೆದಿದ್ದಾರೆ, ಏನು ಪ್ರಬಂಧಗಳನ್ನು ಬರೆದಿದ್ದಾರೆ, ಏನೇನು ಪ್ರಶಸ್ತಿಗಳು ಬಂದಿವೆ, ಯಾರು ಕವಿಗಳ ಕಾವ್ಯವನ್ನು ರಚನೆ ಮಾಡಿದ್ದಾರೆ, ಇಂಥದ್ದನ್ನು ಕುರಿತು ನಾವು ಏನು ಮಾಡ್ತಿದ್ವಿ ಅಂದರೆ ಚರ್ಚೆ ಮಾಡ್ತಿದ್ವಿ. ಅದಕ್ಕೆ ಇದನ್ನೆಲ್ಲ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ಮೌಲ್ಯಮಾಪನ ಸಂದರ್ಭದಲ್ಲಿ ಪ್ರತಿ ವರ್ಷ ಇಂಥ ಅಧ್ಯಾಪಕರ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಾಪಕರ ಪರಿಷತ್ತು ಅನ್ನುವಂಥ ಪರಿಷತ್ತನ್ನು ಪ್ರಾರಂಭ ಮಾಡಿದ್ವಿ. ಮೌಲ್ಯಮಾಪನದ ಸಂದರ್ಭದಲ್ಲಿ ಇರ್ತಕ್ಕಂಥ ಏನು ಚೇರ್ಮನ್ ಇರ್ತಿದ್ರು, ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಸ್ಥಳೀಯವಾಗಿ ಒಂದು ಏನಿರ್ಬೇಕಂದ್ರೆ ಆಡಳಿತ ಮಂಡಳಿ ಇರಬೇಕಂತ ಹೇಳಿ ತಿಳ್ಕೊಂಡು ಚೇರ್ಮನ್, ಸೆಕ್ರೆಟರಿ, ಖಜಾಂಚಿ ಮತ್ತು ಆಯಾ ಜಿಲ್ಲೆಯ ಒಬ್ಬ ಸದಸ್ಯನನ್ನು ಮೆಂಬರ್ ಮಾಡಿ ಆ ಒಂದು ರಚನೆಯನ್ನು ಮಾಡಿ ಕನ್ನಡ ಅಧ್ಯಾಪಕರ ಪರಿಷತ್ತನ್ನು ಪ್ರಾರಂಭ ಮಾಡಿದ್ವಿ. ಆ ಅಧ್ಯಾಪಕರ ಪರಿಷತ್ತು ಬಹಳ ಯಶಸ್ವಿಯಾಗಿ, ಅಂದರೆ ಕನ್ನಡ ಪ್ರಾಧ್ಯಾಪಕರಿಗೆ 2-3 ಪ್ರಮುಖ ಹಾ. ಸಾಧನೆಗಳನ್ನ ಕುರಿತು ನೀವು ಹೇಳಬೇಕು. ಹೇಳ್ತೇನೆ. ಇಲ್ಲಿ ಏನಿದೆ ಅಂದರೆ, ಅಧ್ಯಾಪಕರ ಪರಿಷತ್ತು ಮುಖ್ಯವಾಗಿ ಏನಂದರೆ, ಅಧ್ಯಾಪಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಸಮಸ್ಯೆಗಳಿರ್ತಿತ್ತು. ಅಂದರೆ ಮೌಲ್ಯಮಾಪನ ಮಾಡಿದ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಮೌಲ್ಯದ ಹಣವನ್ನು ಕೊಡೋದಾಗಲಿ, ಆ ಚೆಕ್ ಸಿಸ್ಟಮ್ ಕೊಡೋದಾಗಲಿ, ಅದನ್ನು ಹಣವನ್ನೇ ಕೊಡಬೇಕನ್ನೋದಾಗಲಿ, ನಮ್ಮದು ಇದೆಲ್ಲ ಇದನ್ನೆಲ್ಲ ಸರಿಪಡಿಸಿಕೊಂಡು ಪಠ್ಯಪುಸ್ತಕಗಳನ್ನು ಕುರಿತು ನಾವು ಭಾಳಷ್ಟು ಚರ್ಚೆ ಮಾಡ್ತಾಯಿದ್ವಿ. ಪಠ್ಯಗಳು ಹೇಗಿರಬೇಕು, ಪಠ್ಯಪುಸ್ತಕಗಳನ್ನು ರಚನೆ ಮಾಡೋದಕ್ಕೆ ಯಾರೋ ಎಲ್ಲೇ ಕುಂತು ಪಠ್ಯಪುಸ್ತಕಗಳನ್ನು ವಿಶ್ವವಿದ್ಯಾನಿಲಯ ಅದನ್ನು ನೇಮಕ ಮಾಡುವಂಥದ್ದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಏನು ಮಾಡಿದ್ವಿ ಅಂದರೆ, ನಮ್ಮ ಅಧ್ಯಾಪಕರ ಪರಿಷತ್ನವರು ಅಂಥಾಲಜಿ ಅನ್ನುವಂಥದ್ದು ಒಂದು ಕ್ರಮವನ್ನು ತಂದ್ವಿ. ಅಂದರೆ ಬಹಳಷ್ಟು ಜನ ಕವಿಗಳದು ಒಬ್ಬರದ್ದು ಕಲಿಸಿದ್ರೆ 1 ವರ್ಷ ಮುಗಿದು ಹೋಗ್ಬಿಡುತ್ತೆ, ಮತ್ತೆ ಕವಿ ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ, ಒಂದೊಂದು ಹಂತವನ್ನು ಮಾಡಿಕೊಂಡು ಪ್ರಥಮ BAದಲ್ಲಿ, 2ನೇ BAದಲ್ಲಿ, 3ನೇ BAದಲ್ಲಿ, ಆಪ್ಷನಲ್ಲು ಮತ್ತು ಇವು ಬೇಸಿಕ್, ಇವಕ್ಕೆಲ್ಲ ಪಠ್ಯಗಳನ್ನು ರಚನೆ ಮಾಡಿ ಈ ಪುಸ್ತಕಗಳು ಹೇಗಿರಬೇಕನ್ನೋದು ರೂಪ ರೇಷೆಯನ್ನು ಹಾಕಿಕೊಂಡು ಆ ತೆರನಾಗಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ಪ್ರಾಧ್ಯಾಪಕರುಗಳೇ ರಚನೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಿ ವಿಶ್ವವಿದ್ಯಾನಿಲಯವರು ನೇಮಕ ಮಾಡೋದನ್ನು, ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಕನ್ನಡ ವಿಭಾಗದ ಮುಖ್ಯಸ್ಥರು ಅದಕ್ಕೆ ಹೆಡ್ ಆಗಿರ್ತಾರೆ. ಆದರೆ ನಾವು ಏನಿರ್ತೀವಿ ಅಂತ ಹೇಳಿದರೆ, ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು ಏನು ಮಾಡ್ಬೇಕಂದ್ರೆ ಅದರಲ್ಲಿ ಸಂಪೂರ್ಣವಾಗಿ ಪಠ್ಯವನ್ನು ರಚನೆ ಮಾಡೋದಕ್ಕೆ ಪ್ರಾಧ್ಯಾಪಕರಿಗೆ ಅವಕಾಶ ಕೊಡಬೇಕಂತ ಹೇಳಿ ಇವೆಲ್ಲ ಬಹಳಷ್ಟು ಹೊಸ ಆಲೋಚನೆಗಳನ್ನು ಮಾಡಿಕೊಂಡು ಅವನ್ನೆಲ್ಲ ಕಾರ್ಯಗತಗೊಳಿಸಿರ್ತಕ್ಕಂಥದ್ದು ಕನ್ನಡ ಅಧ್ಯಾಪಕರ ಪರಿಷತ್ತು ಬಹಳಷ್ಟು ಕೆಲಸ ಮಾಡಿದೆ. ಎಷ್ಟೋ ಜನರ ನಮ್ಮ ಕನ್ನಡ ಉಪನ್ಯಾಸಕರಿಗೆ ಅವರನ್ನು ಈ ಪಠ್ಯಪುಸ್ತಕ ರಚನೆ ಮಾಡುವುದರಲ್ಲಿ ಪ್ರೇರಣೆಯನ್ನಿತ್ತು ಅವರನ್ನು ಬರಹಗಾರ ಮಾಡಿರ್ತಕ್ಕಂಥದ್ದು, ಕವಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು, ಪ್ರಬಂಧಕಾರರನ್ನಾಗಿ ಮಾಡಿರ್ತಕ್ಕಂಥ, ಅವರೇ ಅದನ್ನು ರಚನೆ ಮಾಡಬೇಕಂತ ಹೇಳಿ 3 ಮಂದಿನ ಸೇರಿಸಿ ಸಂಪಾದನೆಯನ್ನು ಮಾಡಿಸಿ ಎಲ್ಲ ಕಾವ್ಯಗಳು ಎಲ್ಲ ರೀತಿಯಲ್ಲಿ ಕಲಿಬೇಕು ಅನ್ನುವಂಥದ್ದು. ಯಾಕಂದರೆ ಅವಾಗ ಆಪ್ಷನಲ್ ಅಂತ ಮೇಜರ್ ಮೈನರ್ ಅಂತ ಇದ್ವು ಅವಾಗ. ಈಗೆಲ್ಲ ಹೋಗ್ಬಿಟ್ಟವು. ಈಗೆಲ್ಲ ಏನಾಗಿದೆ ಅಂತಂದ್ರೆ ಈಕ್ವಲ್ ಇಂಪಾರ್ಟೆನ್ಸ್ ಅಂತ ಹೇಳಿ 3 ಈಕ್ವಲ್ ಸಬ್ಜೆಕ್ಟ್ ಅಂತ ಹೇಳಿ ಎಲ್ಲವೂ ಬಂದುಬಿಟ್ಟಿದೆ. ಆದರೆ ಆ ಕಾಲದಲ್ಲಿ ನಾವು ಇದ್ದಾಗ ಮೇಜರ್ ಮೈನರ್ ನಾವು ಓದಿದ್ವಿ. ನಂತರದಲ್ಲಿ ಆಪ್ಷನಲ್ ಅನ್ನುವಂಥದ್ದು ಇದೆಲ್ಲ ಬಂತು. ಆವಾಗ ನಾವು ಹಳೆಗನ್ನಡ ಮತ್ತು ಬಹಳ ಪ್ರಮುಖವಾಗಿ ಅದ್ರಾಗ ಮುಖ್ಯವಾದ ನನ್ನ ಆಸಕ್ತಿ ವಿಷಯ ಏನಂದರೆ, ನನಗೆ ಹಳೆಗನ್ನಡ ಮತ್ತು ಶಬ್ದಮಣಿ ದರ್ಪಣ ನಾನು ಪಾಠ ಬೋಧನೆ ಮಾಡೋದು. ಯಾಕಂದರೆ ಈಗಿನವರಿಗೆ ಹಳೆಗನ್ನಡನೇ ಇರಬಾರ್ದು ಅಂತ ಹೇಳಿ ತಿಳ್ಕೊಂಡು ಹಳೆಗನ್ನಡ ರದ್ದು ಮಾಡೋಣ ಅಂತ ಹೇಳಿ ಎಷ್ಟೋ ಜನ ಪ್ರಯತ್ನ ಪಟ್ಟರು. ಶಬ್ದಮಣಿ ದರ್ಪಣ ಯಾಕೆ ಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿದರು. ಆದರೆ ತಮಿಳುನಾಡಿನಲ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದರೆ
ಅಲ್ಲಿ ಓಲ್ಡ್ ಲಿಟ್ರೇಚರ್ ಅನ್ನುವಂಥದ್ದನ್ನೇ ಒಂದು ವಿಶೇಷವಾದ ಸಬ್ಜೆಕ್ಟ್ ಮಾಡಿಕೊಂಡು ಅವ್ರನ್ನ ಪ್ರತ್ಯೇಕವಾಗಿ ಕಲಿಸ್ತಕ್ಕಂಥದ್ದು ಇರಬೇಕಾದ್ರೆ ನಮ್ಮಲ್ಲಿ ಇದು ಎಲ್ಲ ರದ್ದು ಮಾಡೋದು ಅಗತ್ಯ ಇಲ್ಲ. ವಿದ್ಯಾರ್ಥಿಗಳು ವ್ಯಾಕರಣವನ್ನು ಬಹಳ ಅಗತ್ಯವಾಗಿ ಕನ್ನಡ ಸಾಹಿತ್ಯವನ್ನು, ಇದು ಕಥೆ, ಕಾದಂಬರಿ, ಕಾವ್ಯ ಇದೆಲ್ಲ ಇದ್ದೇ ಇರ್ತದೆ. ತತ್ಪೂರ್ವದಲ್ಲಿ ಯಾಕಂದರೆ ಅಲ್ಲಮನ ಒಂದು ಮಾತು ನೆನಪಾಗ್ತದೆ, ಹಿಂದಣವನ್ನರಿಯದೆ ಮುಂದಣ ಅಡಿಯಿಡಲಾಗದು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿಂದಿನ ಕವಿಗಳು ಪಂಪ, ರನ್ನ, ಪೊನ್ನ, ನೇಮಚಂದ್ರ, ನಾಗಚಂದ್ರ, ಹರಿಹರ, ರಾಘವಾಂಕ, ಕುಮಾರವ್ಯಾಸ ಇಂಥ ಎಲ್ಲ ಅದ್ಭುತವಾದ ಕನ್ನಡ ಸಾಹಿತ್ಯದ ಕವಿಗಳಿದ್ದಾಗ ಅಂಥವರ ಕಾವ್ಯಗಳನ್ನು ಶಬ್ದಮಣಿ ದರ್ಪಣ, ಕೇಶರಾಜನ ಶಬ್ದಮಣಿ ದರ್ಪಣ ಇಂಥವನ್ನೆಲ್ಲ ಕನ್ನಡದ ಯಾಕಂದರೆ ನೀನು MA ಕನ್ನಡ ಮಾಡ್ತೀಯ ಅಂದರೆ ನೀನು ಕನ್ನಡದಲ್ಲಿ ಏನಿದೆ ಅನ್ನೋದನ್ನು, ಆ ಸತ್ವವನ್ನು, ಸಾಹಿತ್ಯವನ್ನು, ಹಳೆಗನ್ನಡ ಸಾಹಿತ್ಯವನ್ನು, ವ್ಯಾಕರಣ ಸಾಹಿತ್ಯವನ್ನು, ಚರಿತ್ರೆಯನ್ನು ಎಲ್ಲವನ್ನು ಅಧ್ಯಯನ ಮಾಡಬೇಕಾಗಿರೋದು ಭಾಳ ಅಗತ್ಯ ಅಂತ ಹೇಳಿ ಅದನ್ನೆಲ್ಲ ನಿರ್ದಿಷ್ಟವಾಗಿ ಕನ್ನಡ ಅಧ್ಯಾಪಕರ ಪರಿಷತ್ತು ಚಾಚು ತಪ್ಪದ ರೀತಿಯಲ್ಲಿ ಅದನ್ನು ಇವತ್ತಿಗೂ ನಡೆಸ್ಕೊಂಡು ಬಂದು ಈಗನೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಇದು ಬಹಳ ಮಹತ್ವದ ಒಂದು ಕೆಲಸ. ಕನ್ನಡ ಅಧ್ಯಾಪಕರ ಪರಿಷತ್ತಿನಿಂದ ಆದಂಥ ಬಹಳ ಮಹತ್ವದ ಕೆಲಸ. ಇಲ್ಲಿ 2 ಸಂಗತಿಗಳನ್ನು ನಾವು ಚರ್ಚೆ ಮಾಡಬಹುದು. ಮೊದಲನೇದು, ಇತ್ತೀಚೆಗೆ ಹಳೆಗನ್ನಡ ಸಾಹಿತ್ಯವನ್ನು ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಈಗ ಸಿಗ್ತಾ ಇಲ್ಲ. ಅನೇಕ ಜನ ಕನ್ನಡ ಶಿಕ್ಷಕರಿಗೆ ಹಳೆಗನ್ನಡ ಓದಲಿಕ್ಕೆ ಬರೋದೇ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅವರ ತಮ್ಮ ಪರಂಪರೆಯನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿಯೇ ಧಾರವಾಡ ಕಟ್ಟೆ ಒಂದು ಹೊಸ ವಿಚಾರ ಲೆಕ್ಚರ್ ಸೀರೀಸನ್ನು, ಉಪನ್ಯಾಸ ಮಾಲೆಯನ್ನು ಪ್ರಾರಂಭ ಮಾಡಿದೆ. ಇಡೀ ಹಳೆಗನ್ನಡ ಸಾಹಿತ್ಯದ ಪ್ರಮುಖ ಪಠ್ಯಗಳ ಕುರಿತು ಒಂದು ಉಪನ್ಯಾಸ ಮಾಲಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಹೀಗಾಗಿ ಇದೊಬ್ಬ ಶಿಕ್ಷಕನ ಜವಾಬ್ದಾರಿ, ಒಂದು ವಿಶ್ವವಿದ್ಯಾಲಯದ ಜವಾಬ್ದಾರಿ ಮತ್ತು ಒಂದು ಸರ್ಕಾರದ ಜವಾಬ್ದಾರಿ. ನಮ್ಮ ಪರಂಪರೆ, ನೀವು ಈಗ ಅಲ್ಲಮನ ಒಂದು ವಚನವನ್ನು ನೀವು ಕೋಟ್ ಮಾಡಿದ್ರಲ್ಲ, ಭಾಳ ಸರಿಯಾದದ್ದು. ವಿದ್ಯಾರ್ಥಿಗಳು ತಮ್ಮ ಪರಂಪರೆಯನ್ನು ತಿಳಿದುಕೊಳ್ಬೇಕು ಎಂಬುದು. ಇನ್ನೊಂದು, ಈ ಪಠ್ಯಕ್ರಮದ ಬಗೆಗೆ ನೀವು ಹೇಳಿದ್ರಿ, ಸಿಲೆಬಸ್ ಬಗೆಗೆ. ಇದು ಬಹಳ ಮಹತ್ವದ ಕೆಲಸ. ಇತ್ತೀಚೆಗೆ ಏನಾಗಿದೆ ಅಂದರೆ, ಪಠ್ಯಕ್ರಮ ರಚನೆ ಒಂದು ಇಟ್ ಹ್ಯಾಸ್ ಬಿಕಮ್ ಎ ಫಾರ್ಸ್. ಆ ಥರ ಆಗಿಬಿಟ್ಟಿದೆ. ಏಕೆಂದರೆ ಈಗ ಒಬ್ಬ ಶಿಕ್ಷಕ ತನ್ನ ಗೆಳೆಯರು ಬರೆದಂಥ ಕವನಗಳನ್ನು, ಕಥೆಗಳನ್ನು, ತನ್ನ ಜಾತಿಗೆ ಸೇರಿದಂಥ ಲೇಖಕರ ಕಥೆಗಳನ್ನು ಹಾಕೋದು. ಈಗ ನೋಡ್ರಿ, ಈಗ ಯಾರಿಗೂ ಈಗ ನಮ್ಮ ಕನ್ನಡ ಪಠ್ಯದಲ್ಲಿ ಕುವೆಂಪು ಇಲ್ಲ, ಬೇಂದ್ರೆ ಇಲ್ಲ, ಪಂಪ ಇಲ್ಲ, ರಾಘವಾಂಕ ಇಲ್ಲ, ಯಾರೂ ಇಲ್ಲ. ಆಯಾ ಪ್ರದೇಶದ ಸಾಮಾನ್ಯ ಲೇಖಕರ ಕೃತಿಗಳನ್ನು ನಾವು ಪಟ್ಟಿಯಲ್ಲಿ ಕಾಣ್ತೇವೆ. ಇದು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಕನ್ನಡ ವಿಷಯದ ಪಠ್ಯಕ್ರಮ ದಾರಿ ತಪ್ಪಿದೆ ಮತ್ತು ಹಳಿ ತಪ್ಪಿದೆ. ಭಗವಂತನಿಗೂ ಕೂಡ ಅದನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಈ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಕನ್ನಡ ವಿಶ್ವವಿದ್ಯಾಲಯವೂ ಒಳಗೊಂಡಂತೆ ಶಿಕ್ಷಕರಿಗೆ ಈ ರೀತಿಯ ಒಂದು ಸ್ವಾತಂತ್ರ್ಯವನ್ನು ಕೊಡಬಾರದು. ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಸುಮಾರು 3 ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರಿ. 3 ವರ್ಷ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದ್ರಿ. ಒಂದು ಯುವ ಸಾಹಿತ್ಯ ಸಮ್ಮೇಳನ ಕೂಡ ಮಾಡಿದ್ರಿ. ಅನೇಕ ವಿಚಾರ ಸಂಕಿರಣಗಳು, ಇದೆಲ್ಲ ನೀವು ಮಾಡಿದ್ರಿ. ಈ ನಿಮ್ಮ ಅಧ್ಯಕ್ಷಗಿರಿ ನಿಮಗೆ ಆತ್ಮತೃಪ್ತಿ ತಂದಿದೆಯೇ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ನಿಮ್ಮ ಕಾಲಾವಧಿಯಲ್ಲಿ ಆದಂಥ ಪ್ರಮುಖ ಸಾಹಿತ್ಯಿಕ ಕಾರ್ಯಕ್ರಮಗಳ ಬಗ್ಗೆ, ನೀವು ಪ್ರಕಟಿಸಿದ ಪುಸ್ತಕಗಳ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ಸಂಕ್ಷಿಪ್ತದಲ್ಲಿ ಹೇಳಿ. ನಾನು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದಾಗ ತಾವೇ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡಿದ್ದೀರಿ. ಯಾಕಂದರೆ ನಮ್ಮ ಅಧ್ಯಕ್ಷದ ಅವಧಿಯಲ್ಲಿ ಕಾರ್ಯಗಳು ಇಷ್ಟು ಜಾಗೃತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅಂದರೆ ಅದಕ್ಕೆಲ್ಲ ಮೂಲ ಕಾರಣಕರ್ತರು ನೀವೇ. ನೀವು ಏನು ಕಾರ್ಯಕ್ರಮಗಳು ಹೊಸವನ್ನು ನಾವು ಏನೇನನ್ನು ರೂಪಿಸ್ಬೋದು, ಏನೇನನ್ನು ಮಾಡಬಹುದು ಅನ್ನುವಂಥದ್ದನ್ನು ನೀವು ಅದಕ್ಕೆಲ್ಲವನ್ನು ನಿರ್ಣಯ ಮಾಡಿಕೊಂಡು ಬಂದು ಆ ಒಂದು ಸಭೆಯಲ್ಲಿಟ್ಟಾಗ ಸಭೆ ಸಂತೋಷದಿಂದ ಆ ಯಾವ ಕೆಲಸಗಳನ್ನು ನಾವು ಬಿಟ್ಟಿಲ್ಲ. ಯಾಕಂದರೆ ಯಾವುದೇ ಹೋರಾಟ ಮತ್ತು ಒಂದು ಏನು ಈ ಒಂದು ಜಾತಿ ಗಲಾಟೆಗಳು ನಡೆದಿರುವಂಥ ಸಂದರ್ಭದಲ್ಲಿ, ಕ್ರಿಶ್ಚಿಯನ್, ಮುಸ್ಲಿಮು ಈ ದಂಗೆಗಳು ನಡೆದಾಗ ಅಂಥ ಸನ್ನಿವೇಶ ಸಂದರ್ಭದಲ್ಲಿ ಆ
ಪ್ರಚಲಿತ ವಿಷಯಗಳನ್ನಿಟ್ಟುಕೊಂಡು ಸಾಹಿತ್ಯ ಪರಿಷತ್ನಲ್ಲಿ ಚರ್ಚೆಯನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿತ್ತು. 3 ವರ್ಷದಲ್ಲಿ 3 ನಾವು ಜಿಲ್ಲಾ ಸಮ್ಮೇಳನಗಳನ್ನು ಮಾಡಿದ್ದೇವೆ, ತಾಲೂಕು ಸಮ್ಮೇಳನಗಳನ್ನು ಮಾಡಿದ್ದೇವೆ. ನಾನು ಕೊನೆಯ ಸಂದರ್ಭದಲ್ಲಿ ನಮ್ಮ ಇವರು ದೇಸಾಯಿ ಅವರನ್ನ ನಾವು ಅಧ್ಯಕ್ಷರನ್ನು ಮಾಡಿದಾಗ 3 ದಿನಗಳ ಕಾಲ ಧಾರವಾಡದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೇನೋ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಒಂದು ಸಮ್ಮೇಳನವನ್ನು ಮಾಡಿದ ಒಂದು ಇತಿಹಾಸ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋರು, ನಿಮ್ಮ ಗುರುಗಳಾಗಿರುವಂಥ ಗಿರಡ್ಡಿ ಗೋವಿಂದರಾಜ್ ಅವರು ಯಾರನ್ನೂ ಬೆನ್ನು ಚಪ್ಪರಿಸುವಂಥ ಕೆಲಸ ಅವರು ಎಂದೂ ಮಾಡಿದವರಲ್ಲ. ಆದರೆ ಆ ವರ್ಷದ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಹೇಗಿತ್ತಂದರೆ, ಕಲಾಭವನದಲ್ಲಿ ಕಾರ್ಯಕ್ರಮಗಳನ್ನು ನಡಿಬೇಕು, ವಿದ್ಯಾವೃಕ್ಷ ಸಂಘದಲ್ಲಿ ಕಾರ್ಯಕ್ರಮಗಳು ನಡಿಬೇಕು, ಊಟದ ವ್ಯವಸ್ಥೆ ಲಿಂಗಾಯತ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡಿಬೇಕು. ಟ್ರ್ಯಾಂಗಲ್ ಆಗಿರ್ತಕ್ಕಂಥ ವಿದ್ಯಾವೃಕ್ಷ ಸಂಘದ 3 ಸಭಾಭವನಗಳಲ್ಲಿ, ಕಲಾಭವನದಲ್ಲಿ ಎಲ್ಲ ನಾಟಕಗಳನ್ನು, ಜಾನಪದ ಕುಣಿತಗಳನ್ನು, ವಿಮರ್ಶೆಯನ್ನು, ಬಹಳ ಕವಿಗೋಷ್ಠಿಯನ್ನು, ಬಹಳ ಚೆನ್ನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಪುಸ್ತಕಗಳ ಬಿಡುಗಡೆ ಆಗ್ತಕ್ಕಂಥದ್ದು, ಇದು ಎಲ್ಲವನ್ನು ನಡೆಸಿಕೊಂಡು ಬಂದ ಮೇಲೆ ಗಿರಡ್ಡಿ ಅವರು ಕೊನೆಯ ಸಮಾರೋಪ ಸಮಾರಂಭದ ಭಾಷಣದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು ಅವರು ಮಾತಾಡಿದರು. ಹಿರೇಮಠರೇ, ನನಗೆ ಬಹಳ ಖುಷಿಯಾಯಿತು. ಯಾರು ಈ ರೀತಿಯಲ್ಲಿ ನೀವು ಏನು ಇಲ್ಲಿ ಧಾರವಾಡದಲ್ಲಿ ಕಾರ್ಯಕ್ರಮ ನಡೆಸಿದ್ರಿ, ಇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಟ್ಟವನ್ನು ಮೀರಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ನಿರ್ವಹಿಸಿಕೊಂಡು ಬಂದ್ರಿ ಅಂತ ಹೇಳಿ ತಿಳ್ಕೊಂಡು ಅವರು ಬಹಳ ಪ್ರೀತಿಯಿಂದ ಈ ಮಾತುಗಳನ್ನು ಹೇಳಿದಾಗ ನಮಗೆ ಆಗಿರ್ತಕ್ಕಂಥ ಎಲ್ಲ ಒಂದು ಏನು ಶ್ರಮ ಇತ್ತು ಆ ಮಾತುಗಳನ್ನು ಕೇಳಿ ನಾವು ಸಂತೋಷಪಟ್ಟು ನಮ್ಮ ಶ್ರಮವನ್ನು ನೀಗಿಕೊಂಡ್ವಿ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷವನ್ನಿಸ್ತಾ ಇದೆ. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೀವು ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರಿ. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಹೌದು. ಆ ಕಾಲದಲ್ಲಿ ನನ್ನ ಜೊತೆಗೆ ಶೆಟ್ಟರ್ ಅವರಿದ್ರು, ಇದು ಶಿವಾನಂದ್ ಶೆಟ್ಟರ್. ಶಿವಾನಂದ ಶೆಟ್ಟರ್ ಅವರಿದ್ರು, ಹೌದು. ಅಂಗಡಿ ಅವರಿದ್ರು. ಆ, ಅಂಗಡಿಯವರು ಖಜಾಂಚಿ ಆಗಿದ್ರು, ಶೆಟ್ಟರ್ ಅವರು ಶೆಟ್ಟರ್ ಅವರು ಕಾರ್ಯದರ್ಶಿ. ಕಾರ್ಯದರ್ಶಿಗಳಾಗಿದ್ರು ನನ್ನೊಂದಿಗೆ. ಹೌದು, ಹೌದು. ಅಂಗಡಿಯವರು ಖಜಾಂಚಿ ಖಜಾಂಚಿಯವರಾಗಿದ್ರು, ನೀವು ಆಗಿದ್ರು. ಅಧ್ಯಕ್ಷರಾಗಿದ್ರಿ. ಹೌದು, ವಿ ವೆರಿ ಗುಡ್ ಟೀಮ್. ಟೀಮ್. ನಮ್ದೊಂದು ಇವರು ಅದ್ಭುತ. ನಮ್ಮ ಶಿವಾನಂದ ಕೆಳಗಿನ ಮನಿ, ರಂಗರಾಜು ವನದುರ್ಗ, ಹ್ಮ್ ಧನವಂತ್ ಹಾಜಾವ್ಗೋಳು, ಹ್ಮ್ ಬಹಳಷ್ಟು ಜನ ಕರ್ನಾಟಕ ಹ್ಮ್ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು, ಇಂಗ್ಲಿಷ್ ಹ್ಮ್ ಪ್ರಾಧ್ಯಾಪಕರು ಇದ್ರು ಕೂಡ. ಹ್ಮ್ ವಿಶ್ವವಿದ್ಯಾನಿಲಯ ಶಿವಾನಂದ ಶೆಟ್ಟರ್ ಇತ್ತು, ಹ್ಮ್ ಅಲ್ಲಿ ಗಾಂಧಿ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು ಕೂಡ ಹ್ಮ್ ಸಾಹಿತ್ಯದ ಬಗ್ಗೆ ವಿಶೇಷವಾದ ಹ್ಮ್ ಆಸಕ್ತಿ. ಯಾಕಂದ್ರೆ ಹ್ಮ್ ನಮಗೆ ಇರ್ತಕ್ಕಂಥ ಪ್ರಾಧ್ಯಾಪಕರ ಹಂಗೆ ಇದ್ರು. ಬುದ್ದಣ್ಣ ಹಿಂಗ್ಮರಿ ಅವರಾಗ್ಬೋದು, ಹ್ಮ್ ನಮಗೆ ನಮ್ಮ ಗುರ್ಲಿಂಗ್ ಕಾಪ್ಸೆಯರ್ ಆಗ್ಬೋದು, ಚನ್ವೀರ್ ಕಣ್ವಿ ಅವರು, ಇವರೆಲ್ಲರೂ ನಮಗೆ ಏನ್ ಮಾಡಿದ್ರು ಕನ್ನಡದ ಅಂದ್ರೆ ಹೆಚ್ಚು ಕಡಿಮೆ ಧಾರವಾಡದ ಎಲ್ಲಾ ಸಾಹಿತಿಗಳು ಗಳು ಸಾಹಿತ್ಯ ಸಾಹಿತ್ಯ ಪರಿಷತ್ತಿನ ಪರಿಷತ್ತಿನ ಸಭಾಭವನಕ್ಕೆ ಬಂದು ಹೋದ್ರು. ಹೌದು ಕರ್ನಾಟಕದ ಆ ಕಾಲದ ಅನೇಕ ಸಾಹಿತಿಗಳು ಅಲ್ಲಿಗೆ ಬಂದು ಬಂದು ಹೋದ್ರು. ಹೋದ್ರು. ಹೌದು, ನೀವು ಹೌದು. ಪುಸ್ತಕಗಳನ್ನ ಪ್ರಕಟಿಸಿದ್ರಿ. ಹೀಗಾಗಿ ನಾನು ಹ್ಮ್. ಆ, ಆ, ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ಶೆಟ್ಟರ್ ಅವರಿಗೆ ಮತ್ತು ಅಂಗಡಿಯವರನ್ನು ಕೂಡ ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ನಾವು ಸ್ಮರಣೆ ಆ, ಮಾಡಬೇಕು. ಇದಾದ ಮೇಲೆ ನೀವು ರಾಷ್ಟ್ರೀಯ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ರಿ. ವೆಬಿನಾರ್ಗಳನ್ನ ಮಾಡಿದ್ರಿ. ಅನೇಕ ಪ್ರಶಸ್ತಿಗಳನ್ನ ಯೋಗ್ಯರಿಗೆ ನೀವು ಕೊಟ್ರಿ. ಆಮೇಲೆ ದೆಹಲಿಯಲ್ಲಿ 2 ದಿನಗಳ ಒಂದು ವಿಶೇಷ ಅದ್ಭುತವಾದಂತಹ ರಾಷ್ಟ್ರೀಯ ಕಾರ್ಯಕ್ರಮ ಸಮ್ಮೇಳನವನ್ನ ನೀವು ಮಾಡಿದ್ರಿ. ಆಮೇಲೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ್ರಿ. ಕರ್ನಾಟಕದ ಉದ್ದಕ್ಕೂ ನೀವು ಬೇಂದ್ರೆಯವರ ಕುರಿತು ಕಾರ್ಯಕ್ರಮಗಳನ್ನ ಮಾಡಿದ್ರಿ ಮತ್ತು ಪುಸ್ತಕಗಳನ್ನ ಪ್ರಕಟ ಪ್ರಕಟಿಸಿದಿರಿ. ಮಾಡಿದ್ವಿ. ಈ ಎಲ್ಲ ಸಾಧನೆಗಳನ್ನ ಕನ್ನಡ ಸಾಹಿತ್ಯ ಯಾವತ್ತೂ ಇದನ್ನು ಸ್ಮರಿಸ್ತದೆ. ಹ್ಮ್. ಆ, ಈ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನೀವು ಕೆಲವು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡಬೇಕು. ನಮ್ಮ ಬಹಳ ಮುಖ್ಯವಾಗಿ ನನಗೇನಿತ್ತಂದ್ರೆ, ಬೇಂದ್ರೆಯವರು ಕೇವಲ ಕನ್ನಡದ, ಕರ್ನಾಟಕದ, ಭಾರತದ ಕವಿ ಅಷ್ಟೇ ಅಲ್ಲ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಒಬ್ಬ ಮಹಾನ್ ಕವಿ, ಒಬ್ಬ ಅವಧೂತರಾಗಿರ್ತಕ್ಕಂಥವ್ರು. ಅವಧೂತರು ಅಂತಂದರೆ ಅವ್ರಿಗೇನು ಈ ವೇದ, ಉಪನಿಷತ್ತು, ಆಗಮ, ಭಗವದ್ಗೀತೆ, ಏನು ಈ ಸನಾತನ ಒಂದು ಧರ್ಮ ಅನ್ನೋದೇನಿದೆ, ಶಾಸ್ತ್ರ ಗ್ರಂಥಗಳನ್ನವೇನಿದೆ, ಅವು ಎಲ್ಲವನ್ನು ಸಂಪೂರ್ಣವಾಗಿ ಅವರು ಕರಗತ ಮಾಡಿಕೊಂಡಿರ್ತಕ್ಕಂಥವ್ರು. ಅದನ್ನು ಹೊಸಗನ್ನಡಕ್ಕೆ, ಅಂದರೆ ಸಾಮಾನ್ಯ ಜನರು ಮಾತನಾಡುವಂತಹ ಜನಪದ ಭಾಷೆಯಲ್ಲಿ ಆ ಸಾಹಿತ್ಯವನ್ನು ಕಟ್ಟಿಕೊಟ್ಟಿರುವಂಥದ್ದೇನೆ, ಅದು ಹೊಸತನವನ್ನು ರೂಪಿಸಿರ್ತಕ್ಕಂಥದ್ದು. ಅಂದರೆ ಅವರ ಕವನಗಳನ್ನು ನೋಡಿ, ಯುಗಾದಿ ಅನ್ನುವಂಥ ಒಂದು ಪದ್ಯ, ಬಹುಶಃ ಕನ್ನಡ ನಾಡಿನಲ್ಲಿ, ಈ ದೇಶದಲ್ಲಿ ಯುಗಾದಿ ಎಲ್ಲಿವರೆಗೆ ಆಚರಿಸ್ತಾರೆ ಅಲ್ಲಿವರೆಗೆ ಬೇಂದ್ರೆ ಜೀವಂತವಾಗಿರುತ್ತಾರೆ.
ಯಾಕಂದ್ರೆ ಅವರ ಪದ್ಯ ಏನಿದೆ ಅಂದರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅನ್ನುವಂಥದ್ದಾಗಲಿ, ಅವರು ಸಾಕಷ್ಟು ಪದ್ಯಗಳನ್ನು ಬರೆದಿದ್ದಾರೆ. ಸಮಯ ಇಲ್ಲ ಈಗೆಲ್ಲ ಹೇಳೋದಕ್ಕೆ. ಆದರೆ ಅಂಥ ಕವಿಯನ್ನು ನಾನು ಏನು ಮಾಡಬೇಕಾಗಿತ್ತಂದ್ರೆ, ಜನರ ಕಡೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು ಅವರನ್ನು. ಎಲ್ಲ ಕಾಲೇಜುಗಳಿಗೆ ಹೋಗಿ ಬೇಂದ್ರೆಯವರ ಕಾವ್ಯವನ್ನು ಕುರಿತು, ಅವರ ಒಂದು ಸಾಹಿತ್ಯವನ್ನು ಕುರಿತು ಎಲ್ಲ ಮಕ್ಕಳಿಗೆ ತಿಳಿಸ್ತಕ್ಕಂಥ ದೆಹಲಿಯಲ್ಲಿ ವಿಚಾರ ಸಂಕಿರಣ ನಡೆಸಿರುವುದು, ಶಿವಮೊಗ್ಗ ವಿಶ್ವವಿದ್ಯಾನಿಲಯದ ಬೇಂದ್ರೆಯವರ ಒಂದು ಸಾಹಿತ್ಯವನ್ನು ಕುರಿತು ಚರ್ಚೆ ಮಾಡಿರ್ತಕ್ಕಂಥದ್ದು, ಮತ್ತು ಬಾಗಲಕೋಟೆಯಲ್ಲಿ, ಕೊಪ್ಪಳದಲ್ಲಿ, ಬಳ್ಳಾರಿಯಲ್ಲಿ, ಹಾವೇರಿಯಲ್ಲಿ, ಹೀಗೆ ಎಲ್ಲ ಜಿಲ್ಲೆಗಳಿಗೂ ಬೇಂದ್ರೆಯನ್ನು ಒಂದು ಬೇಂದ್ರೆ ಯಾತ್ರೆ ಅನ್ನುವಂಥ ರೀತಿಯಲ್ಲಿ, ನಮಗೆ ಇನ್ನೂ ಅನಂತ ದೇಶಪಾಂಡೆ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಒಬ್ಬ ಕಲಾವಿದ, ಬೇಂದ್ರೆ ಅವರು ಜೂನಿಯರ್ ಬೇಂದ್ರೆ ಅಂತ, ಬೇಂದ್ರೆ ಅವರು ಇದ್ದಾಗಲೇ ಅವರ ಕಡೆಯಿಂದ ನೀನು ಒಬ್ಬ ಬೇಂದ್ರೆಪ್ಪ, ನೀನು ಮುಂದಿನ ಬೇಂದ್ರೆ ಅನ್ನುವಂಥ ರೀತಿಯಲ್ಲಿ ಬೆನ್ನನ್ನು ಚಪ್ಪರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅನಂತ್ ದೇಶಪಾಂಡೆ ಇದ್ದರು. ಅವ್ರನ್ನ ನಾವು ಎಲ್ಲೇ ಹೋದರೂ ಕೂಡ ಬೇಂದ್ರೆ ಅವರ ದರ್ಶನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಬೇಂದ್ರೆ ಅವರನ್ನು ನೋಡೋದಕ್ಕೆ ಭಾಗ್ಯ ಬೇಕು. ಅವ್ರು ಯಾವಾಗಲೂ ಹೋಗ್ಬಿಟ್ಟಿದ್ರು. ಆದರೆ 81ಕ್ಕೆ ಹೋಗಿರ್ತಕ್ಕಂಥವ್ರು ಇವತ್ತು 25ಕ್ಕೆ 2025ಕ್ಕೆ ಬೇಂದ್ರೆನ ತೋರಿಸ್ಬೇಕಂದ್ರೆ ಅನಂತ ದೇಶಪಾಂಡೆನೇ ಆ ವೇಷವನ್ನು ಹಾಕ್ಕೊಂಡು ಬೇಂದ್ರೆ ಅವ್ರನ್ನೇ ನೋಡಿದ ಹಾಗೆ ಬೇಂದ್ರೆ ಅವರೇ ಮಾತಾಡ್ತಾ ಇದ್ದಾರೇನೆ, ಬೇಂದ್ರೆಯವರೇ ಇವತ್ತು ಸ್ಟೇಜ್ ಮೇಲೆ ಬಂದಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅನಂತ ದೇಶಪಾಂಡೆ ಅವರು ಬೇಂದ್ರೆಯವರ ಒಂದು ಚರಿತ್ರೆಯನ್ನು, ಅವರ ಒಂದು ಕವನವನ್ನು, ಅವರ ಒಂದು ಭಾಷಣವನ್ನು ತಿಳಿಸಿಕೊಡುವಂಥ ಕೆಲಸವನ್ನು ನಾನು ಇರುವವರೆಗೂ, ಮತ್ತು ಅವರಿಗೆ ಬಂದಿರತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು, ಅದನ್ನು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ, ಮತ್ತು ಬೇಂದ್ರೆ ಪ್ರಶಸ್ತಿಯನ್ನು ನಾವು ಬಹಳ ನಾಡಿನ ಪ್ರಸಿದ್ಧ ಶಿವಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದೇವೆ, ಎಸ್ ಎಲ್ ಭೈರಪ್ಪ ಅವ್ರಿಗೆ ಕೊಟ್ಟಿದ್ದೇವೆ. ಏನೂ ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರತಕ್ಕಂಥ ನಾನು ಪ್ರಪ್ರಥಮವಾಗಿ ಅಧ್ಯಕ್ಷನಾಗಿ ಬಂದಾಗ ಸಿದ್ದಪ್ಪ ಬಿದ್ರಿ ಅನ್ನೋರಿಗೆ ಕೊಟ್ಟಾಗ ಬಹಳಷ್ಟು ಆಕ್ಷೇಪಣೆಗಳು ಬಂದು, ಆದರೆ ಚನ್ವೀರ್ ಕಣ್ವಿ ಅಂಥವರು ಮತ್ತು ನಮ್ಮ ಸಿದ್ದರಾಮ ಸ್ವಾಮಿಗಳು ಏನು ಮಾಡಿದಾರೆ ಅಂದ್ರೆ, ಹಿರೇಮೆಟ್ರಿ ನೀವು ಚಲೋ ಮಾಡಿದ್ದೀರಿ. ಯಾಕಂದರೆ ಒಬ್ಬ ಕುರಿ ಕಾಯೋ ವ್ಯಕ್ತಿಯನ್ನು ಗುರುತಿಸಿ, ಅವನ ಸಾಹಿತ್ಯವನ್ನು ಗುರುತಿಸಿ, ಅವನಿಗೆ ಏನು ನೀವು ಕೊಟ್ಟಿದ್ದೀರಿ, ನಿಜವಾದ ಬೇಂದ್ರೆ ಸಾಹಿತ್ಯದ ವಾರಸುದಾರನಿಗೆ ನೀವು ಬೇಂದ್ರೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅಂಥೇಳಿ ಚನ್ವೀರ್ ಕಣ್ವಿ ಅವರು ನನಗೆ ಬೆನ್ನು ಚಪ್ಪರಿಸಿರುವಂಥದ್ದನ್ನು ನಾನು ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಬೇಂದ್ರೆ ಪ್ರಶಸ್ತಿಯನ್ನು ಶಿವಪ್ರಕಾಶ್ ಅಂತವರಿಗೆ, ನಮ್ಮ ಇವರು ವೀಣಾ ಶಾಂತೇಶ್ವರ ಅವರಿಗೆ, ದೇಸಾಯಿರಿಗೆ, ಸುಮಾರು ಎಸ್ ಜಿ ಸಿದ್ದರಾಮಯ್ಯನವರಿಗೆ, ಬಹಳ ಜನ 12 ಜನ ನಾನು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಉಂಟು. ಹೀಗೆ ಏನಿದೆ ಅಂದರೆ, ನಾನಿರುವಷ್ಟು ಕಾಲ ಬೇಂದ್ರೆ ಸಾಹಿತ್ಯವನ್ನು, ಬೇಂದ್ರೆ ವ್ಯಕ್ತಿದ ಒಂದು ಚರಿತ್ರೆಯನ್ನು ಬಹಳ ಸೊಗಸಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾಗಿ 2 ಬಹಳ ಮಹತ್ವದ ಕೆಲಸವನ್ನು ನೀವು ಮಾಡಿದ್ರಿ. ಅದ್ರ ಬಗೆಗೆ ಸೂಕ್ಷ್ಮವಾಗಿ ನಮ್ಮ ಓದುಗರಿಗೆ ನೀವು ತಿಳಿಸಿಕೊಟ್ರಿ. ಮೊದಲನೇದು ಏನಂತಂದ್ರೆ, ಬೇಂದ್ರೆ ಮೂಲಭೂತವಾಗಿ ಜನಪದ ಕವಿ, ಜನರೊಂದಿಗೆ ಇದ್ದವರು, ಜನರ ಭಾಷೆಯನ್ನ ಆಡಿದವರು, ಜನರ ಭಾಷೆಯಲ್ಲಿ ಬರೆದವರು, ಈ ಜನರ ಭಾಷೆಯನ್ನ ನಾಡ ಭಾಷೆಯನ್ನಾಗಿ, ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಿದ ಅಂತಾರಾಷ್ಟ್ರೀಯ ಭಾಷೆಯಾಗಿ ಅದ್ಭುತವಾದಂಥ ಕವಿ ದ.ರಾ. ಬೇಂದ್ರೆಯವರು. ಹೀಗಾಗಿ ನೀವು ಬೇಂದ್ರೆಯವರನ್ನ ಒಂದು ಸೀಮಿತ ವಲಯದಿಂದ ಬಿಡುಗಡೆ ಮಾಡಿ ಒಂದು ವಿಶಾಲವಾದಂಥ ಒಂದು ವಲಯದಲ್ಲಿ ಅವರನ್ನ ತಂದು ಚರ್ಚೆ ಆಗುವ ಹಾಗೆ ಮಾಡಿದ್ರಿ. ಇಲ್ಲ, ನಿಮಗೆ ಒಂದು ಕಾಲ ಏನಿತ್ತಂದ್ರೆ ಅದಕ್ಕೆ ನೀವು ಕಾರ್ಯದರ್ಶಿಗಳ ಕೆಲಸ ಮಾಡಿರಿ. ಅವಾಗ ಈ ಕರೋನಾ ಪಿಡುಗಿದ್ದಾಗ ಇಡೀ ಜಗತ್ತೇ ಲಾಕೌಟ್ ಆಗಿತ್ತು. ಅಂಥ ಸನ್ನಿವೇಶ ಸಂದರ್ಭದಲ್ಲಿ ಬೇಂದ್ರೆ ವೆಬಿನಾರ್ ಅಂತ ಪ್ರಾರಂಭ ಮಾಡಿದ್ದೇ ನಮ್ಮದು ಫಸ್ಟ್. ಕರ್ನಾಟಕದಲ್ಲೇ ವೆಬಿನಾರ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟು. ಬೇಂದ್ರೆ ಕಾವ್ಯವನ್ನು, ಬೇಂದ್ರೆ ನಾಟಕವನ್ನು 6 ತಿಂಗಳ ಕಾಲ ಪ್ರತಿ ವಾರ ಶನಿವಾರ ನಿರಂತರವಾಗಿ 6 ತಿಂಗಳ ಕಾಲ ಅದು ಬೇಂದ್ರೆ ವೆಬಿನಾರ್ ಅಂತ ಹೇಳಿ ತಿಳ್ಕೊಂಡು ಜಗತ್ತಿಗೆ, ಯಾಕಂದ್ರೆ ನನಗೆ ಇಂಗ್ಲೆಂಡ್ ಅಮೇರಿಕದಿಂದ ಸಾಕಷ್ಟು ಕರೆಗಳು ಬಂದು, ಹಿರೇಮಠ್ರೆ ನಾವೆಲ್ಲ ಕಿಲಿ ಹಾಕೊಂಡು ಲಾಕೌಟ್ ಮನೆ ಮಕ್ಕೊಂಡಿದ್ವಿ, ನಮಗೆ ನೀವೆಲ್ಲ ಬೇಂದ್ರೆಯನ್ನು ಉಣಬಡಿಸಿದ್ರಲ್ಲ, ನಿಮಗೆ ಎಷ್ಟು ಅಭಿನಂದನೆಗಳನ್ನು ಹೇಳಬೇಕಂತ ಆ ವಿಚಾರಗಳನ್ನು ಹೇಳಿದಾಗ ನನಗೆ ಬಹಳ ಅದು ನನ್ನ ಮೈ ದುಂಬಿ ಬಂದಿರತಕ್ಕಂಥ ಮಾತು. ಅಂದ್ರೆ ಅಂಥ ಸಂದರ್ಭದಲ್ಲಿ ಇಂಥ ಕವಿಯನ್ನು ಪರಿಚಯ ಎಲ್ಲರ ಮನಸ್ಸಿನಲ್ಲಿ ಕರ್ನಾಟಕದಲ್ಲಿ ವೆಬಿನಾರ್ ಪರಂಪರೆಯನ್ನ ಹಾಕಿದ್ದು ನಿಮ್ಮ ಇದು ರಾಷ್ಟ್ರೀಯ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್. ಅದು ನೀವು ಅಧ್ಯಕ್ಷರಾಗಿರುವಾಗ ಆ ಪರಂಪರೆ ಮುಂದುವರಿತು. ಆ ಪರಂಪರೆಯನ್ನು ಧಾರವಾಡ ಕಟ್ಟಿಯೂ ಕೂಡ ಬಹಳ ಅರ್ಥಪೂರ್ಣವಾಗಿ ಮುಂದುವರಿಸಿಕೊಂಡು ಬಂದಿದೆ. ಇನ್ನೊಂದು ಮಾತನ್ನ ಸಮಯ ಆಗ್ತಾ ಬಂದಿದೆ. ಇನ್ನೊಂದು ನಿಮ್ಮ ಸಾಧನೆಯ ಇನ್ನೊಂದು ಗರಿ ಏನಂತಂದ್ರೆ,
ಮೊದಲ ಬಾರಿಗೆ ದ.ರಾ ಬೇಂದ್ರೆಯವರ ಎಲ್ಲ ನಾಟಕಗಳ ಕುರಿತು ನೀವು ಉಪನ್ಯಾಸಗಳನ್ನು ಏರ್ಪಡಿಸಿದಿರಿ. ಆ ಎಲ್ಲ ಲೇಖನಗಳನ್ನು ಒಳಗೊಂಡಂತೆ ಒಂದು ಪ್ರಕಟ ಮಾಡಿದ್ವಿ ಪುಸ್ತಕವನ್ನು ಕೂಡ ಪುಸ್ತಕ. ಪ್ರಕಟಿಸಿದಿರಿ. ಕೇಳುಗರೆ, ಇಲ್ಲಿಯವರೆಗೆ ನಾವು ಡಿ.ಎಂ. ಹಿರೇಮಠರವರ ಮಾತುಗಳನ್ನು ಕೇಳಿದ್ದೇವೆ. ಧಾರವಾಡ ಕಟ್ಟೆಯ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ತಮ್ಮ ಬಾಲ್ಯ, ತಮ್ಮ ಜನನ, ಬಾಲ್ಯ, ವಿದ್ಯಾಭ್ಯಾಸ, ಆ, ಆ, ತಮ್ಮ ಉನ್ನತ ಶಿಕ್ಷಣ, ಆಮೇಲೆ ಅವರು ಶಿಕ್ಷಕನಾಗಿ ಹೇಗೆ ಅಧ್ಯಾಪಕರ ಪರಿಷತ್ತನ್ನು ಕಟ್ಟಿದರು, ಹೇಗೆ ಒಬ್ಬ ಸಾಹಿತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದರು, ದ.ರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟವನ್ನು ಕಟ್ಟಿದರು, ವಿದ್ಯಾವರ್ತಕ ಸಂಘದಲ್ಲೂ ಕೂಡ ಅವರು ಚೇರ್ಮನ್ ಆಗಿ ಅನೇಕ ಕೆಲಸಗಳನ್ನು ಮಾಡಿದರು, ಹೊರನಾಡು ಕನ್ನಡ ಉತ್ಸವವನ್ನು ಮಾಡಿದರು. ಇಂಥ ಅನೇಕ ವಿಷಯಗಳ ಕುರಿತು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸರ್, ನೀವು ನಮ್ಮ ಧಾರವಾಡಕಟ್ಟೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಕೇಳುಗರಿಗೆ ನೀವು ಹೇಳಿದ್ದೀರಿ. ಧಾರವಾಡಕಟ್ಟೆ ನಾನು ಪರವಾಗಿ ಒಂದು ನಿಮಗೆ ಮಾತು ನಿಮ್ಗೆ ಕೃತಜ್ಞತೆಗಳು. ಹೇಳಬೇಕು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಯೋದಕ್ಕೆ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ಏನಿದ್ದಾರೆ ಅಂತ ಹೇಳಿದರೆ, ಅವರ ಒಂದು ಕ್ರಿಯಾ ಚಟುವಟಿಕೆಗಳನ್ನು ಏನು ನಾನು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾನು ಎಲ್ಲೆಲ್ಲಿ ವಿದ್ಯಾವರ ಸಂಘದ ಚೇರ್ಮನ್ ಆಗಲಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಲಿ, ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷನಾಗಲಿ, ಯಾವುದೇ ನನ್ನ ಹಿಂದೆ ಬೆನ್ನೆಲುಬಾಗಿ ನಿಂತುಕೊಂಡು ಏನೇನು ಕೆಲಸ ಮಾಡಬೇಕನ್ನುವಂಥ ಯೋಜನೆಗಳನ್ನು ಸಿದ್ಧಪಡಿಸಿ ಇವತ್ತು ಧಾರವಾಡ ಕಟ್ಟೆ ಅನ್ನುವಂಥದ್ದು ಏನಿದೆ ಅಂದರೆ, ಇದು ಕೂಡ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಕಂದರೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಎಲ್ಲ ಶೆಲ್ಲಿ, ಕೀಟ್ಸು, ಮಿಲ್ಟನ್ನು ಇಂಥ ದೊಡ್ಡ ದೊಡ್ಡ ಕವಿಗಳನ್ನೆಲ್ಲ ವರ್ಷಗಟ್ಟಲೆ ನಿರಂತರವಾಗಿ ಸಾವಿರಗಟ್ಟಲೆ ಉಪನ್ಯಾಸಗಳನ್ನು ಮಾಡಿಸಿ ಕನ್ನಡ ಸಾಹಿತ್ಯವನ್ನು ಬೆಳೆಸುವಂಥದ್ದು ಈ ಧಾರವಾಡ ಕಟ್ಟೆ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಒಂದು ಸಣ್ಣ ಕೆಲಸ ಅಲ್ಲ. ಯಾಕಂದರೆ ಇವತ್ತು ಎಲ್ಲರೂ ಏನಿದ್ದಾರೆ, ಪಾಠ ಮಾಡಿಕೊಂಡು ಊಟ ಮಾಡಿ ಮನೆಗೆ ಹೋಗಿ ಮಕ್ಕಳು ಅಂತ ಪ್ರಾಧ್ಯಾಪಕರದರೆ ಹೊರತಾಗಿ ಇಡೀ ಬದುಕೇ ಸಾಹಿತ್ಯ ಅನ್ನುವಂಥ ರೀತಿಯಲ್ಲಿ ನನ್ನಲ್ಲಿರ್ತಕ್ಕಂಥದ್ದನ್ನು ಸಮಾಜಕ್ಕೆ ನಾನು ಏನು ಕೊಡಬಲ್ಲೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ಧಾರವಾಡ ಕಟ್ಟೆ ಮುಖಾಂತರವಾಗಿ ನಿರಂತರವಾಗಿ ನಮ್ಮಂಥವರ ಕೆಲಸಗಳನ್ನು ನಮ್ಮನ್ನು ಪರಿಚಯಿಸುವುದರೊಂದಿಗೆ ಈ ಕೆಲಸಗಳನ್ನು, ಸಾಹಿತ್ಯದ ಕೆಲಸಗಳನ್ನು, ಸಾಹಿತ್ಯ ಪರಿಚಾರಕರನ್ನು ಪರೀಕ್ಷಿಸುವಂಥ ಮಹತ್ತರವಾದ ಕೆಲಸವನ್ನು ಮಾಡಿಕೊಂಡು ಬಂದು ಇವತ್ತೂ ಕೂಡ ಈ ಒಂದು ಸಂದರ್ಭದಲ್ಲೇ ನನ್ನನ್ನು ಕರೆದು ಸಂದರ್ಶನ ಮಾಡಿ 4 ಮಾತಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಏನು ಧಾರವಾಡ ಕಟ್ಟೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರಿಗೆ ನನ್ನ ಅನಂತವಾದ ಕೃತಜ್ಞತೆಗಳನ್ನು, ಮನದಾಳದ ವಂದನೆಗಳನ್ನು ಸಲ್ಲಿಸೋದಕ್ಕೆ ನನಗೆ ಬಹಳ ಸಂತೋಷವೆನಿಸ್ತಿದೆ. ವಂದನೆಗಳು ಸರ್. ಧಾರವಾಡ ಕಟ್ಟೆ ಮೇಲಿನ ಪ್ರೀತಿಗಾಗಿ, ಅಭಿಮಾನಕ್ಕಾಗಿ ನಮಗೆ ಕೃತಜ್ಞತೆಗಳು. ಕೇಳುಗರೆ, ಧಾರವಾಡ ಕಟ್ಟೆ ಆಗಾಗ ಈ ಮುಖಾಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಕನ್ನಡದ ಮಹತ್ವದ ಲೇಖಕರನ್ನು, ಸಾಹಿತಿಗಳನ್ನು, ಕವಿಗಳನ್ನು, ನಾಟಕಕಾರರನ್ನು, ಸಾಹಿತ್ಯ ಸಂಸ್ಕೃತಿ ಸಂಘಟನಾಕಾರರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರ ಅನುಭವಗಳನ್ನು, ಅವರ ಸಾಧನೆಗಳನ್ನು ನಿಮಗೆ ಪರಿಚಯಿಸುವ ಕೆಲಸವನ್ನು ಮಾಡ್ತದೆ. ದಯವಿಟ್ಟು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.